ಪ್ರಥಮ ಸಂಸ್ಕೃತಿ ವಿಶ್ವವಾರ. ಈಗಷ್ಟೇ ವೇದ ವಿಜ್ಞಾನ ಶೋಧ ಸಂಸ್ಥಾನದ ಅಧ್ಯಕ್ಷರಾದಂತಹ ರಾಮಚಂದ್ರ ಭಟ್ರು ಹೇಳಿದ ಹಾಗೆ ವೈಶಾಖ ಮಾಸದ ಈ ಶುಕ್ಲ ಪಕ್ಷ ಭಾರತೀಯ ಸಂಸ್ಕೃತಿಯನ್ನ ಹರಡಿದಂತಹ ಅನೇಕ ಮಹಾತ್ಮರ ದಿನವನ್ನ ಹೊಂದಿದೆ. ಬಸವ ಜಯಂತಿಯಿಂದ ಆರಂಭವಾಗಿ ಬುದ್ಧ ಜಯಂತಿಯಲ್ಲಿ ಕೊನೆಗೊಳ್ತದೆ. ಮಧ್ಯ ಶಂಕರರ ಜಯಂತಿ ಇದೆ, ರಾಮಾನುಜ ಜಯಂತಿ ಇದೆ, ಸದಾಶಿವ ಬ್ರಹ್ಮೇಂದ್ರರ ಸ್ಮರಣೆಯ ದಿನ ಇದೆ. ಹಾಗಾಗಿ ಒಟ್ಟಾರೆ ಈ ಪಕ್ಷ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿದಂತಹ ಮಹಾತ್ಮರನ್ನ ನೆನಪಿಸಿಕೊಳ್ಳುವಂತಹ, ಅವರ ಜೀವನ ಸಂದೇಶದಿಂದ ಪ್ರೇರಣೆಯನ್ನ ಪಡೆದುಕೊಳ್ಳುವಂತಹ ಪಕ್ಷ. ಈವರೆಗೆ 3 ವಿಷಯದಲ್ಲಿ ಭಾಷಣಗಳು ನಡೆದಿವೆ. ಬಸವ ಜಯಂತಿ ನಿಮಿತ್ತವಾಗಿ ಬಸವೇಶ್ವರರ ಜೀವನ ಸಂದೇಶವನ್ನ ಕೇಳಿದ್ದೇವೆ. ಹಾಗೆ ಶಂಕರರ ಜೀವನ ಮತ್ತು ಸಿದ್ಧಾಂತದ ಬಗ್ಗೆ ಭಾಷಣ ಆಗಿದೆ. ಸದಾಶಿವ ಬ್ರಹ್ಮೇಂದ್ರರ ಜೀವನ, ಅವರ ಸಾಧನೆಗಳ ಪರಿಚಯ ನಿನ್ನೆಯಷ್ಟೇ ಆಗಿತ್ತು. ಇವತ್ತು ರಾಮಾನುಜರ ಜೀವನ ಮತ್ತು ಸಿದ್ಧಾಂತಗಳ ಪರಿಚಯವನ್ನ ಮಾಡಿಕೊಡುವವರಿದ್ದಾರೆ ಡಾಕ್ಟರ್ ಶ್ರೀನಿಧಿ ಪಾರ್ಥಸಾರಥಿ ಅವರು. ಅವರ ಹೆಚ್ಚಿನ ಪರಿಚಯವನ್ನ ವೇದ ವಿಜ್ಞಾನ ಶೋಧ ಸಂಸ್ಥಾನದ ನಿರ್ದೇಶಕರಾದಂತಹ ಡಾಕ್ಟರ್ ಮಹಾಬಲೇಶ್ವರ ಭಟ್ ಅವರು ಮಾಡಿಕೊಡ್ತಾರೆ. ನಮಸ್ಸರ್ವೇಭ್ಯಃ. ಇವತ್ತಿನ ವಿಶೇಷ ಉಪನ್ಯಾಸ ಮಾಲಿಕೆಯ ಉಪನ್ಯಾಸಕರು ಮಾಲೆಗೆ ತಮ್ಮ ಮಣಿಯನ್ನ ಜೋಡಿಸುತ್ತಾ ಇರುವಂಥವರು ಡಾಕ್ಟರ್ ಶ್ರೀನಿಧಿ ಪಾರ್ಥಸಾರಥಿಯವರು. ಇವರು ಆರ್ಷ ಆಧುನಿಕ ಎರಡೂ ವಿದ್ಯೆಗಳಲ್ಲಿಯೂ ವಿಶೇಷವಾದ ಪರಿಶ್ರಮವನ್ನ ಹೊಂದಿದಂಥವರು. ಅವರು BE ಪದವಿಯನ್ನ ಪಡೆದ ನಂತರ MBA ಮಾಡಿ ವಿಶೇಷವಾಗಿ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಬೇಸ್ಡ್ ಆನ್ ಭಗವದ್ಗೀತಾ ಎಂಬ ವಿಷಯವನ್ನ ಇಟ್ಟುಕೊಂಡು ತಮ್ಮ ಶೋಧ ಪ್ರಬಂಧವನ್ನ ಮಂಡಿಸಿ PhD ವಿದ್ಯಾವಾರಿಧಿ ಉಪಾಧಿಯನ್ನು ಕೂಡ ಪಡೆದಂಥವರು. ವಿಶೇಷವಾಗಿ ಭಗವದ್ಗೀತೆಯನ್ನೇ ಶ್ವಾಸೋಚ್ಛ್ವಾಸದ ರೀತಿಯಲ್ಲಿ ನಿತ್ಯ ಅಧ್ಯಯನ, ಪಾರಾಯಣ, ಸಂಶೋಧನೆ ಇತ್ಯಾದಿಗಳನ್ನು ಮಾಡ್ತಾ ಇರುವಂಥವರು. ಅಧ್ಯಾತ್ಮ ಕ್ಷೇತ್ರದಲ್ಲಿ ಆಸಕ್ತಿ, ಪ್ರವೃತ್ತಿ ಎರಡೂ ಕೂಡ ಇರುವಂಥವರು. ಅವರದ್ದೇ ಆದ ವಿಶಿಷ್ಟ ಗುರು ಪರಂಪರೆ ಇದೆ. ಹೇಗೆ ಅವರು ಆಧುನಿಕ ಅಧ್ಯಯನವನ್ನು ಮಾಡಿದ್ದಾರೆ ಅಂತ ಹೇಳಿದೆ, ಅದೇ ರೀತಿಯಾಗಿ ಅವರು ಅಶೀತಿದ್ವಯ ಕೃಷ್ಣ ಯಜುರ್ವೇದದ ಮೂಲಾಧ್ಯಯನವನ್ನ ರಾಮಪ್ರಸಾದ್ ಅವರ ಹತ್ರ ಮಾಡಿದ್ದಾರೆ. ಹಾಗೆ ದಿವ್ಯ ಪ್ರಬಂಧ ಇದರ ಅಧ್ಯಯನವನ್ನ ವಿಶೇಷವಾಗಿ ಅವರು, ಅದು ತಮಿಳ್ ಭಾಷೆಯಲ್ಲಿರುವಂತಹ ಗ್ರಂಥ, ಅನೇಕ ಅಧ್ಯಾತ್ಮ ವಿಷಯಗಳನ್ನು ಒಳಗೊಂಡಿರುವಂತಹ ಗ್ರಂಥ, ಅದರ ಅಧ್ಯಯನವನ್ನ ಶ್ರೀನಿವಾಸನ್ ಅವರ ಹತ್ರ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ಅವರದ್ದೇ ಆದ ಪರಿಶ್ರಮ ಇದೆ. 3 ಗುರುಗಳ ಹತ್ರ ಅವರು ಸಂಗೀತವನ್ನ ಕೂಡ ಅಧ್ಯಯನ ಮಾಡಿದ್ದಾರೆ. ಅನೇಕ ವರ್ಷಗಳ ಕಾಲ ಎಸ್ ವ್ಯಾಸ ವಿಶ್ವವಿದ್ಯಾಲಯದಲ್ಲಿ ಕುಲ ಸಚಿವರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಸುಮಾರು 29 ವರ್ಷ ಕಾರ್ಪೊರೇಟ್ ವರ್ಲ್ಡ್, ಕಾಲೇಜ್ ಇತ್ಯಾದಿಗಳಲ್ಲಿ ಪಾಠ ಮಾಡಿದ ಅನುಭವವೂ ಕೂಡ ಅವರದ್ದಿದೆ. ವಿಶೇಷವಾಗಿ ರಾಮಾಯಣಾಚಾರ್ಯರು ಅಂತ ಪ್ರಸಿದ್ಧರಾದಂತಹ KS ನಾರಾಯಣಾಚಾರ್ಯರ ಬಳಿಯಲ್ಲಿ ಸತ್ಸಂಗ ಕಾಲಕ್ಷೇಪವನ್ನ ಮಾಡಿದ್ದಾರೆ. ರಾಮಾಯಣದ ರಹಸ್ಯ, ಭಗವದ್ಗೀತೆಯ ಅನೇಕ ತತ್ವಗಳನ್ನ ಅವರ ಮೂಲಕ ತಿಳಿದಂಥವರು ಡಾಕ್ಟರ್ ಶ್ರೀನಿಧಿ ಪಾರ್ಥಸಾರಥಿಯವರು ಇವತ್ತು ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಅವರಿಗೆ ವೇದ ವಿಜ್ಞಾನ ಶೋಧ ಸಂಸ್ಥಾನ, ವೇದ ವಿಜ್ಞಾನ ಗುರುಕುಲ ಮತ್ತು ನಮ್ಮೆಲ್ಲರ ಶ್ರೋತೃ ವೃಂದದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ರಾಮಚಂದ್ರ ಭಟ್ ಕೋಟೆಮನೆಯವರು ನಮ್ಮ ಜೊತೆಗಿದ್ದಾರೆ.
ಅನೇಕ ಶ್ರೋತೃವೃಂದ ನಮ್ಮ ಮಧ್ಯದಲ್ಲಿದೆ. ಅವರೆಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಹೇಳ್ತಾ ಡಾಕ್ಟರ್ ಶ್ರೀನಿಧಿ ಪಾರ್ಥಸಾರಥಿ ಅವರು ರಾಮಾನುಜಾಚಾರ್ಯರ ಜೀವನ, ಅವರ ಜೀವನದ ಸಂದೇಶ ಇತ್ಯಾದಿಗಳನ್ನ, ಸಂಸ್ಕೃತಿಗೆ ಅವರ ವಿಶೇಷವಾದಂತಹ ಕೊಡುಗೆ, ಈ ವಿಷಯವನ್ನ ನಿರೂಪಣೆ ಮಾಡಬೇಕು ಅಂತ ಅವರಲ್ಲಿ ಕೋರ್ಕೊಳ್ತಾರೆ. ಉಪವೀದಿನ ಮೂರ್ಧ್ವ ಪುಂಡ್ರವಂತಂ ತ್ರಿಜಗತ್ ಪುಣ್ಯ ಫಲಂ ತ್ರಿದಂಡಹಸ್ತಂ ಶಿಖಯ ಶೇಖರಿಣಂ ಪತಿಂ ಯತೀನಾಂ ಶಿಖಯ ಶೇಖರಿಣಂ ಪತಿಂ ಯತೀನಾಂ ರಾಮಾನುಜೋ ವಿರಾಜತೆ ರಾಮಾನುಜೋ ವಿರಾಜತೆ ಶ್ರೀರಾಮಾನುಜೋ ವಿರಾಜತೆ ಯತಿ ಸಾರ್ವಭೌಮ ಜಗದ ವಿಭುಧಾನ ಭಾಷ್ಯಕಾರ ಲಕ್ಷ್ಮಣಾರ್ಯ ಶ್ರೀರಾಮಾನುಜೋ ವಿರಾಜತೆ ಯತಿ ಸಾರ್ವಭೌಮ ಜಗದ ವಿಭುಧಾನ ಭಾಷ್ಯಕಾರ ಲಕ್ಷ್ಮಣಾರ್ಯ ಶ್ರೀರಾಮಾನುಜೋ ವಿರಾಜತೆ ದರ್ಶನ ಸ್ಥಾಪಕ ದಿವಾಕರೋ ದರ್ಶನ ಸ್ಥಾಪಕ ದಿವಾಕರೋ ಪಾಪ ನಿವಾರಕ ಸುಧಾಕರಂ ದರ್ಶನ ಸ್ಥಾಪಕ ದಿವಾಕರೋ ಪಾಪ ನಿವಾರಕ ಸುಧಾಕರೋ ಶ್ರೀರಾಮಾನುಜೋ ವಿರಾಜತೆ ಶ್ರೀರಂಗನಾಯಕ ಪಾದಾಬ್ಜ ಭೃಂಗಂ ಶ್ರೀರಂಗನಾಯಕ ಪಾದಾಬ್ಜ ಭೃಂಗಂ ದ್ರಾವಿಡ ವೇದಾನುಷ್ಠಾನ ನಿಪುಣಂ ಶ್ರೀರಂಗನಾಯಕ ಪಾದಾಬ್ಜ ಭೃಂಗಂ ದ್ರಾವಿಡ ವೇದಾನುಷ್ಠಾನ ನಿಪುಣಂ ಶ್ರೀಚಿತ್ ಪ್ರಕಾಶಕರ ಭಕ್ತಾಗ್ರೇಸರೋ ಶ್ರೀಚಿತ್ ಪ್ರಕಾಶಕರ ಭಕ್ತಾಗ್ರೇಸರೋ ಸತತೋ ಚಿಂತಯದಯಾರ್ಣವಂ ಸತತಂ ಚಿಂತಯದಯಾರ್ಣವಂ ಶ್ರೀರಾಮಾನುಜೋ ವಿರಾಜತೆ ಶ್ರೀಯಪತಿಯಾದ ಪರಮಾತ್ಮ ಸರ್ವೇಶ್ವರನ ಪರಮಾನುಗ್ರಹ ವಿಶೇಷದಿಂದ ವೇದ ವಿಜ್ಞಾನ ಶೋಧ ಸಂಸ್ಥಾನದ ಒಂದು ಅನುಗ್ರಹದಿಂದ ದಾಸನಿಗೆ ರಾಮಾನುಜಾಚಾರ್ಯರ ಜೀವನ, ಅವರ ಸಂಸ್ಕೃತಿಗೆ ಅವರ ಕೊಡುಗೆ, ಅದರ ಚಿಂತನೆ ಮಾಡುವಂತಹ ಸೌಭಾಗ್ಯವನ್ನು ತಾವೆಲ್ಲರೂ ಸೇರಿ ದಾಸನಿಗೆ ಅನುಗ್ರಹಿಸಿದ್ದೀರ. ಆಚಾರ್ಯರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಈ ಚಿಂತನೆಯನ್ನ ಯಥಾಶಕ್ತಿ, ಯಥಾಮತಿ, ಯಥಾವಕಾಶ ನಾವು ಪ್ರಾರಂಭಿಸೋಣ. ಭಗವಂತ ಪರಮ ಕರುಣೆಯಿಂದ ನಮಗೆ ಶಾಸ್ತ್ರವನ್ನ ಅನುಗ್ರಹ ಮಾಡಿದ್ದಾನೆ. ಸಾಕ್ಷಾನ್ ನಾರಾಯಣೋ ದೇವಃ ಕೃತ್ವಾ ಮರ್ತ್ಯಮಯೀಂ ತನು ಮಗ್ನಾನ್ ಉದ್ಧರತೆ ಲೋಕಾನ್ ಕಾರುಣ್ಯಾತ್ ಶಾಸ್ತ್ರಪಾಣಿನ ಅಂತ ಹೇಳಿ. ಶಾಸ್ತ್ರ ಅನ್ನೋದು ಒಂದು ಕೈಪಿಡಿ. ಹೆಂಗೆ ಒಂದು ಉದ್ಯಮಿ ಒಂದು ಯಂತ್ರವನ್ನ ತಯಾರಿಸುವಾಗ ಅದಕ್ಕೇ ಆದ ಒಂದು ಕೈಪಿಡಿಯನ್ನ, ಮ್ಯಾನ್ಯುಯಲ್ ಅನ್ನ ಮಾಡ್ತಾನೋ, ಅದೇ ತರ
ಪ್ರಳಯಾಂತ್ಯದಲ್ಲಿ ಭಗವಂತ ಭೂಮಂಡಲಕ್ಕೆ ಜೀವಾತ್ಮರನ್ನ ಕಳಿಸುವಂತಹ ಪ್ರಸಂಗದಲ್ಲಿ ನಾವು ಹೆಂಗೆ ಬಾಳಬೇಕು ಅನ್ನುವಂತಹ ತತ್ವಗಳನ್ನ ಆ ಕೈಪಿಡಿಯನ್ನ ಅಲ್ಲಿ ಇಟ್ಟು ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ. ಅಚಿತ್ ಅವಿಶಿಷ್ಟಾನ್ ಪ್ರಳಯೇ ಜಂತೂನ್ ಅವಲೋಕ್ಯ ಜಾತ ನಿರ್ಭೇದ ಕರಣ ಕಳೇಬರಂ ವಿತರಸಿ ವೃಷಶೈಲನಾಥ ಕರುಣೇತ್ವಂ ಅಂತ ಹೇಳ್ತಾರೆ. ಪರಮಾತ್ಮನ ಪರಮ ಕರುಣೆಯಿಂದ ನಮಗೆ ಕರ್ಣ ಕಳೇಬರಗಳನ್ನ ಕೊಡ್ತಾನೆ. ಈ ಶರೀರ ಅನ್ನುವಂತಹ ಯಂತ್ರವನ್ನ ಪರಮಾತ್ಮ ಕೊಡ್ತಾನೆ. ಆ ಯಂತ್ರವನ್ನ ಹೆಂಗೆ ನಾವು ಬಳಸಬೇಕು ಅನ್ನುವಂತಹ ಅರ್ಥಗಳನ್ನ, ಗೂಢಾರ್ಥಗಳನ್ನ ಶಾಸ್ತ್ರಗಳಲ್ಲಿ ಪರಮಾತ್ಮ ನಮಗೆ ನಮ್ಮ ಜೀವನದ ಧ್ಯೇಯ ಏನು ಅನ್ನೋದನ್ನ ಕೊಡ್ತಾನೆ. ಶಾಸ್ತ್ರವನ್ನೇನೋ ಪರಮಾತ್ಮ ಕೊಟ್ಟ. ಕೃತಯುಗ, ದ್ವಾಪರಯುಗ, ತ್ರೇತಾಯುಗದಲ್ಲಿ ಸಂಸ್ಕೃತ ಎಲ್ಲರಿಗೂ ಬರ್ತಾ ಇತ್ತು. ಕಲಿಯುಗದಲ್ಲಿ ಸಂಸ್ಕೃತ ಆಪ್ಷನಲ್ ಲ್ಯಾಂಗ್ವೇಜ್ ಆಗಿದೆ. ಹೆಂಗೆ ಅರ್ಥ ಮಾಡೋದದು, ಹೆಂಗೆ ಅರ್ಥವಾಗಬೇಕು ಅಂತ ಪರಮಾತ್ಮ ಸಂಕಲ್ಪಿಸಿ ಅವನೇ ಅವತಾರಗಳು ಮಾಡ್ತಾನೆ. ಅವತಾರಾಹ ಅಸಂಖ್ಯೇಯಾಹ ಅಂತ ಹೇಳಿ ದ್ವಾಪರ ಯುಗದ ತನಕ ಅವತಾರಗಳು ಮಾಡಿ ಕಲಿಯುಗದಲ್ಲಿ ಭೂಮಂಡಲ ಉದ್ಧಾರಕ್ಕೆ ಏನು ದಾರಿ ಅಂತ ಪರಮಾತ್ಮ ಸಂಕಲ್ಪಿಸಿ ಭಗವಂತ ಗುರು ಪರಂಪರೆಯನ್ನ ಅವತರಿಸಿದ. ಭಗವಂತ ಹೆಂಗೆ ಒಂದು ಸ್ರೋತ ಕೆಳಗಡೆ ಬರುತ್ತೋ ಅದೇ ತರ ಶ್ರೀನಿವಾಸ ದಯಾಂಬೋಧಿ ಪರಿವಾಹ ಪರಂಪರಾಂ ಅಂತ ಹೇಳ್ತಾರೆ. ಶ್ರೀನಿವಾಸನ ಕೃಪೆಯಿಂದ ಗುರು ಪರಂಪರೆ ಇಳಿದು ಬರುತ್ತೆ ಪರಮಾತ್ಮನ ಕೃಪೆಯಿಂದ. ಅಂತಹ ಗುರು ಪರಂಪರೆ ನಾಥಮುನಿ, ಯಾಮುನ ಮುನಿ, ರಾಮಾನುಜ ಮುನಿ, ಅಲ್ಲಿಂದ ಅಸ್ಮದಾಚಾರ್ಯರ ತನಕ ಒಂದು ಸ್ರೋತ ಹರ್ಕೊಂಬಂತು. ವಿಗಾಹೇ ತೀರ್ಥ ಬಹುಳಾಂ ಶೀತಲಾಂ ಗುರು ಸಂತತಿಂ ಶ್ರೀನಿವಾಸ ದಯಾಂಬೋಧಿ ಪರಿವಾಹ ಪರಂಪರಾಂ ಅಂತ ದಯಾಶತಕದಲ್ಲಿ ಸ್ವಾಮಿ ವೇದಾಂತೇಶಕರು ಅತ್ಯದ್ಭುತವಾಗಿ ಕೊಂಡಾಡುತ್ತಾರೆ. ಅಂತಹ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಜಗದಾಚಾರ್ಯರು, ರಾಮಾನುಜಾಚಾರ್ಯರು, ಪ್ರತಿಯೊಬ್ಬ ಮನುಷ್ಯನಿಗೂ ಪರಮಾತ್ಮ ಒಂದು ಸಂಕಲ್ಪವನ್ನು ಇಟ್ಟು ಅವನು ಸೃಷ್ಟಿ ಮಾಡುತ್ತಾನೆ. ಒಂದು 6 ಪಾಯಿಂಟ್ ಪ್ರೋಗ್ರಾಮ್ ಅದನ್ನ ಇಟ್ಟು ರಾಮಾನುಜಾಚಾರ್ಯರನ್ನ ಭಗವಂತ ಭೂಮಂಡಲಕ್ಕೆ ಕಳಿಸ್ದ. ಆದಿಶೇಷನನ್ನೇ ರಾಮಾನುಜಾಚಾರ್ಯರಾಗಿ ಭೂಮಂಡಲಕ್ಕೆ ಕಳಿಸ್ದ ಅಂತ ಹೇಳಿ ನಮಗೆ ಸಂಪ್ರದಾಯ ಹೇಳುತ್ತೆ. ಅದನ್ನೇ ಕನಕದಾಸರು ಹಾಡುವಂತಹ ಪ್ರಸಂಗದಲ್ಲಿ ರಾಮಾನುಜಾಚಾರ್ಯರ ಬಗ್ಗೆ ಒಂದು ಉತ್ತಮ ಕೃತಿಯನ್ನ ಅವರು ಮಾಡಿದ್ದಾರೆ. ರಾಮಾನುಜರೇ ನಮೋ ನಮೋ, ಸ್ವಾಮಿ ಲಕ್ಷ್ಮಣ ರೂಪ ನಮೋ ನಮೋ ಅನ್ನುವಂತಹ ಒಂದು ಕೀರ್ತನೆಯಲ್ಲಿ ಕನಕದಾಸರು ಅತ್ಯದ್ಭುತವಾಗಿ ಶೇಷಾವತಾರಿ ಮುನೀಂದ್ರ ವಂದಿತ ಅನ್ನುವಂತಹ ಶೇಷಾವತಾರಿ ಅಂತ ಕೊಂಡಾಡಿದ್ದಾರೆ. ಆದಿಶೇಷನನ್ನೇ ಮೊದಲು ಆದಿಶೇಷ ಪತಂಜಲಿಯಾಗಿ ಬಂದಾಗ ಬರೀ ಯೋಗಶಾಸ್ತ್ರಗಳೆಲ್ಲ ವ್ಯಾಕರಣಕ್ಕೂ ಅವರು ಎಷ್ಟೋ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂತಹ ಆದಿಶೇಷರೇ ರಾಮಾನುಜಾಚಾರ್ಯರಾಗಿ ಬರೋವಾಗ 6 ಸಂಕಲ್ಪಗಳು ಪರಮಾತ್ಮ ಮಾಡ್ದ ಅಂತ ಹೇಳಿ ಸಂಪ್ರದಾಯ ನಮಗೆ ಹೇಳುತ್ತೆ. ತುಂಬ ಮುಖ್ಯವಾಗಿ ಶಾಸ್ತ್ರಾರ್ಥ ಸಂರಕ್ಷಣೆ ಮಾಡಬೇಕು ಅನ್ನೋದು ಮೊದಲನೇ ಸಂಕಲ್ಪ. ಶಾಸ್ತ್ರ ಭಗವಂತ ಕೊಟ್ಟಿರುವಂತಹ ಶಾಸ್ತ್ರ, ಅದಕ್ಕೆ ಬೇರೆ ಬೇರೆ ಅರ್ಥಗಳಿರುವಂತಹ ಪ್ರಸಂಗದಲ್ಲಿ ಆ ಸರಿಯಾದ ಅರ್ಥವನ್ನ ಅದನ್ನ ತಗೊಂಡು ಆ ಶಾಸ್ತ್ರಾರ್ಥ ಸಂರಕ್ಷಣೆ ಮೊದಲನೇ ಸಂಕಲ್ಪ. ಎರಡನೆಯದು ಆಳ್ವಾರಗಳು. ಭಗವಂತ ಆಳ್ವಾರಗಳನ್ನ ಅಭಿನವ ದಶಾವತಾರವಾಗಿ ತಮಿಳುನಾಡುವಲ್ಲಿ ತಾಮ್ರಪರ್ಣಿ ನದೀಯಸ್ಯ ಕೃತಮಾಲಾ ಪಯಸ್ವಿನಿ ಕಾವೇರೀಚ ಮಹಾಪುಣ್ಯ ಪ್ರತೀಚೀಚ ಮಹಾನದಿ ಅಂತ ಹೇಳ್ಬಿಟ್ಟು ಕಲೌ ಖಲು ಭವಿಷ್ಯಂತಿ ನಾರಾಯಣ ಪರಾಯಣ ಅಂತ ಶ್ರೀಮದ್ ಭಾಗವತ ನಮಗೆ ಆಳ್ವಾರಗಳ ಒಂದು ಅವತಾರವನ್ನ ಸೂಕ್ಷ್ಮವಾಗಿ ಹೇಳುತ್ತೆ. ಆ ಆಳ್ವಾರಗಳು ಭಕ್ತಿ ಮಾರ್ಗವನ್ನ ತೋರಿಸಿದ್ರು. ಆ 12 ಆಳ್ವಾರಗಳ ಭಕ್ತಿ ಮಾರ್ಗವನ್ನ
ಮನದಟ್ಟು ಆಗುವಂಗೆ ಪ್ರಚಾರ ಮಾಡಬೇಕು ಅಂತ ಹೇಳಿ ಎರಡನೇ ಸಂಕಲ್ಪ ಭಗವಂತ ಮಾಡ್ತಾನೆ. ಮೂರನೇದು, ವೇದದಿಂದ ಸಾರವಾಗಿ ತೆಗೆದಿರುವಂತಹ ರಹಸ್ಯತ್ರಯಗಳು, ಅಷ್ಟಾಕ್ಷರಿ ಮಂತ್ರ, ದ್ವಯಮಂತ್ರ, ಚರ್ಮಶ್ಲೋಕ. ಅಷ್ಟಾಕ್ಷರಿ ಮಂತ್ರ ಪ್ರಣವ ಸಹಿತವಾಗಿ ನಮೋ ನಾರಾಯಣಾಯ, ಅದು ಅಷ್ಟಾಕ್ಷರಿ ಮಂತ್ರ. ದ್ವಯಮಂತ್ರ ಶರಣಾಗತಿ ಮಂತ್ರ ಅಂತ ಕರೆಯಲ್ಪಟ್ಟಿದೆ. ಶ್ರೀಮನ್ನಾರಾಯಣ ಚರಣೌ ಶರಣಂ ಪ್ರಪದ್ಯೆ ಶ್ರೀಮತೇ ನಾರಾಯಣಾಯ ನಮಃ. ಭಗವಂತನ ಪಾದಾರವಿಂದದಲ್ಲಿ ನಾವು ಶರಣಾಗತಿ ಮಾಡಬೇಕು. ಶರಣಾಗತಿ ಫಲವಾಗಿ ಏನು ನಾವು ಯಾಚಿಸಬೇಕು ಅಂತ ಹೇಳಿದ್ರೆ, ನಿನ್ನ ಕೈಂಕರ್ಯವೇ ನನಗೆ ನೀನು ಅನುಗ್ರಹಿಸಪ್ಪ ಅನ್ನುವಂತಹ ಒಂದು ಕೈಂಕರ್ಯ ಯಾಚನೆ ನಾವು. ಹೇ ಪರಮಾತ್ಮ, ಯದ್ಯದ್ಭವ್ಯಂ ಭವತು ಭಗವನ್ ಪೂರ್ವಕರ್ಮಾಣು ರೂಪಂ ಏತತ್ ಪ್ರಾರ್ಥ್ಯಂ ಮಮ ಬಹುಮತಂ ಜನ್ಮಜನ್ಮಾಂತರೇಪಿ ತ್ವತ್ಪಾದಾಂಬೋರುಹಯುಗಗತ ನಿಶ್ಚಲಾ ಭಕ್ತಿರಸ್ತು. ನಿನ್ನ ಕೈಂಕರ್ಯವೇ ನನಗೆ ಕೊಡು ಅಂತ ಹೇಳಿಬಿಟ್ಟು ನಾವು ಕೇಳಬೇಕು. ಅದು ಶ್ರೀಮತೇ ನಾರಾಯಣಾಯ ನಮಃ. ಚರ್ಮಶ್ಲೋಕ 18ನೇ ಅಧ್ಯಾಯದ 66ನೇ ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹೆದರಬೇಡ ಹೆದರಬೇಡ ಅಂತ ಹೇಳಿಬಿಟ್ಟು ಪರಮಾತ್ಮ ಹೇಳ್ತಾನೆ. ಅದು 3ನೇ ಸಂಕಲ್ಪ. 4ನೇ ಸಂಕಲ್ಪ, ರಹಸ್ಯತ್ರಯ ಜ್ಞಾನ ಇದ್ರೆ ಮಾತ್ರ ಸಾಲದು, ಶರಣಾಗತಿ ಮಾಡಬೇಕು ಭಗವಂತನನ್ನ. ಅವನ ಪಾದಾರವಿಂದದಲ್ಲಿ ಬಂದು ಆತ್ಮಸಮರ್ಪಣೆಯನ್ನ ನಾವು ಮಾಡಬೇಕು ಅಂತ ಹೇಳಿ, ಭವಾಂಸ್ತು ಸಹ ವೈದೇಹ್ಯಾಹ ಗಿರಿಸಾನುಸು ರಂಸ್ಯಸೆ ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತಃ ಸ್ವಪತಶ್ಚತೆ ಅಂತ ಲಕ್ಷ್ಮಣ ಯಾವ ತರ ಬಂದು ಸೀತಾ ಸಮೇತನಾಗಿರುವಂತಹ ರಾಘವನ ಪಾದಾರವಿಂದದಲ್ಲಿ ಅವನು ಶರಣಾಗತಿ ಮಾಡ್ತಾನೋ, ಆ ಥರ ನಾವು ಶರಣಾಗತಿ ಮಾಡಬೇಕು. ಪಂಚಾಂಗಗಳ ಜೊತೆಯಲ್ಲಿ ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ, ರಕ್ಷಿಷ್ಯತೀತಿ ವಿಶ್ವಾಸ, ಗೋಪ್ತೃತ್ವ ವರ್ಣಂ ತಥಾ ಕಾರ್ಪಣ್ಯ. ಇದು 5 ಅಂಗಗಳು. ಈ 5 ಅಂಗಗಳೊಂದಿಗೆ ನಾವು ಭಗವಂತನ ಪಾದವನ್ನು ಆಶ್ರಯಿಸಬೇಕು, ಇದರ ದಾರಿಯನ್ನ ತೋರಿಸಬೇಕು ಅಂತ 4ನೇ ಸಂಕಲ್ಪ ಭಗವಂತ ಮಾಡಿ ರಾಮಾನುಜಾಚಾರ್ಯರನ್ನ ಭಗವಂತ ಭೂಮಂಡಲಕ್ಕೆ ಕಳಿಸ್ಕೊಡ್ತಾನೆ. 5ನೇ ಸಂಕಲ್ಪ, ನಾನು ನನ್ನ ಸಂಕಲ್ಪದಿಂದ ಎಷ್ಟೋ ದಿವ್ಯ ದೇಶಗಳಲ್ಲಿ ನಾನು ವಾಸವಾಗಿದ್ದೀನಿ. 106 ದಿವ್ಯ ದೇಶ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ 108 ದಿವ್ಯ ದೇಶ ಅಂತ ಹೇಳ್ತಾರೆ. ಭಗವಂತ ವಾಸವಾಗಿರುವಂತಹ, ಆಳ್ವಾರುಗಳು ಹಾಡಿರುವಂತಹ ದಿವ್ಯ ದೇಶಗಳು 108. ಅದರಲ್ಲಿ 2 ಈ ಶರೀರ ಬಿಟ್ಟ ಮೇಲೆ ಹೋಗುವಂಥದ್ದು, ಅದು ಕ್ಷೀರಾಬ್ಧಿ ವೈಕುಂಠ ಅಂತ ಹೇಳ್ತಾರೆ. ಭೂಮಂಡಲದಲ್ಲಿ 106 ದಿವ್ಯ ದೇಶಗಳಿದೆ. ಆ ದಿವ್ಯ ದೇಶಗಳನ್ನ ಹೋಗಿ ಜೀರ್ಣೋದ್ಧಾರವನ್ನ ಮಾಡಿ ಅಲ್ಲಿ ಪೂಜಾ ವಿಧಾನಗಳನ್ನ ಸ್ಥಾಪಿಸ್ಬೇಕು ಅನ್ನೋದು 5ನೇ ಸಂಕಲ್ಪ. 6ನೇದು, ಇಷ್ಟು ಮಾತ್ರ ಸಾಲದು, ಯಾರ ಕಟಾಕ್ಷ ಬಿದ್ರೆ ಜನರು ಮುಮುಕ್ಷುಗಳಾಗಿ ಮೋಕ್ಷಕ್ಕೆ ಹೋಗ್ತಾರೋ ಅಂತಹ ಒಬ್ಬ ಆಚಾರ್ಯರನ್ನ ನಾನು ಭೂಮಂಡಲಕ್ಕೆ ಕಳಿಸ್ಬೇಕು ಅಂತ ಪರಮಾತ್ಮ 6 ಸಂಕಲ್ಪಗಳನ್ನ, ಹೆಂಗೆ ಇವಾಗ ಗವರ್ಮೆಂಟ್ಗಳನ್ನ ತಗೊಂಡ್ರೆ 10 ಪಾಯಿಂಟ್ ಪ್ರೋಗ್ರಾಮ್, 8 ಪಾಯಿಂಟ್ ಪ್ರೋಗ್ರಾಮ್, 6 ಪಾಯಿಂಟ್ ಪ್ರೋಗ್ರಾಮ್ ಅಂತ ನಾವು ಹೇಳ್ತೀವೋ, ಆ ತರ 6 ಪಾಯಿಂಟ್ ಪ್ರೋಗ್ರಾಮ್ ಇಟ್ಟು ರಾಮಾನುಜಾಚಾರ್ಯರನ್ನ ಭೂಮಂಡಲಕ್ಕೆ ಪರಮಾತ್ಮ ಕಳಿಸ್ದ ಅಂತ ಹೇಳಿ ಸಂಪ್ರದಾಯದ ಗ್ರಂಥಗಳು ಹೇಳುತ್ತೆ. ಶಾಸ್ತ್ರಾರ್ಥ ಸಂಪ್ರಕ್ಷಣೆ. ಶಂಕರ ಭಗವತ್ಪಾದರಾಗಿರ್ಲಿ, ರಾಮಾನುಜಾಚಾರ್ಯರ ಅವತಾರವಾಗಿರ್ಲಿ, ಬರೋವಾಗ ಎಷ್ಟೋ ವೇದಬಾಹ್ಯ ಮತಗಳು ಇತ್ತು. ವೇದವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ, ಮೀಮಾಂಸರೀತ್ಯ ಎಲ್ಲ ಅರ್ಥ ಮಾಡ್ಕೊಳ್ಳದೆ ಸಂಸ್ಕೃತ ಮಾತ್ರ ತಿಳ್ಕೊಂಡು ಪದ ವಿಭಾಗವನ್ನ ಮಾಡಿ ಅವರಿಗೆ ತಿಳಿದಂತಹ ಒಂದು ಅರ್ಥಗಳನ್ನ ಕೊಡುವಂತಹ ಒಂದು ಮತಗಳು ಇರುವಂತಹ ಪ್ರಸಂಗದಲ್ಲಿ ವೇದಕ್ಕೆ ಸರಿಯಾದ ಅರ್ಥ ಏನು ಅಂತ ನಾವು ಈಗಲೂ ನಾವು ನೋಡಿದ್ರೆ, ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನಗಳನ್ನ ನಾವು ನೋಡುವಂತಹ ಪ್ರಸಂಗದಲ್ಲಿ ಶಂಕರ ಭಗವತ್ಪಾದರ ವ್ಯಾಖ್ಯಾನ
ರಾಮಾನುಜಾಚಾರ್ಯರ ವ್ಯಾಖ್ಯಾನ ಪ್ಯಾರಲಲ್ ಆಗಿ ಹೋಗುತ್ತೆ. ವಿಷ್ಣು ಪುರಾಣದಿಂದ ಇವರು ಏನೇನು ಎಕ್ಸಾಂಪಲ್ಸ್ ತಗೊಳ್ತಾರೋ ಅದೇ ರಾಮಾನುಜಾಚಾರ್ಯರು ತಗೊಂಡು ಪ್ಯಾರಲಲ್ ಆಗಿ ಹೋಗುತ್ತೆ. ಅದನ್ನ ವೇದಕ್ಕೆ ಸರಿಯಾದ ಅರ್ಥವನ್ನ ಹೆಂಗೆ ಕೊಡಬೇಕು ಅಂತ ಪರಿಶ್ರಮವನ್ನ ಮಾಡ್ತಾರೆ. ಅಬಹುಶ್ರುತ ಸಂಭವಂ ಶ್ರುತೀನಾಂ ಜರತೀನಾಂ ಅಯಥಾ ಯಥ ಪ್ರಚಾರೌ ಅಬಹುಶ್ರುತ ಸಂಭವಂ ಶ್ರುತೀನಾಂ ಜರತೀನಾಂ ಅಯಥಾ ಯಥ ಪ್ರಚಾರಂ ವಿನಿವರ್ತಯಿತುಂ ಯತೀಶ್ವರೋಕ್ತಿಃ ವಿನಿವರ್ತಯಿತುಂ ಯತೀಶ್ವರೋಕ್ತಿಃ ವಿದಧೇತಾಸ್ತಿರ ನೀತಿ ಪಂಜರಸ್ಥಾಃ. ಸ್ವಾಮಿ ವೇದಾಂತೇಶಕರು ಯತಿರಾಜ ಸಪ್ತತಿ ಎನ್ನುವಂತಹ ಒಂದು ಗ್ರಂಥವನ್ನ ಮಾಡಿದ್ದಾರೆ. 72 ಶ್ಲೋಕಗಳು ರಾಮಾನುಜಾಚಾರ್ಯರ ಬಗ್ಗೆ. ಅದರಲ್ಲಿ ಒಂದು ಉಪಮೆಯನ್ನ ಕೊಡ್ತಾರೆ. ರಾಮಾನುಜಾಚಾರ್ಯರು ವೇದಕ್ಕೆ ಏನು ಕೊಡುಗೆಯನ್ನ ಕೊಟ್ಟರು ಅಂತ ಹೇಳಿದ್ರೆ, ವೇದಾಂತದ ಉಪನಿಷತ್ತುಗಳ ವಾಕ್ಯಗಳನ್ನ ತಗೊಂಡು ಅದಕ್ಕೆ ಸರಿಯಾದ ಅರ್ಥವನ್ನ, ಸಂಸ್ಕೃತವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ಅರ್ಥವನ್ನ, ಸಂಪ್ರದಾಯಬದ್ಧವಾಗಿರುವಂತಹ ಅರ್ಥವನ್ನ ಕೊಟ್ಟರು. ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಗಿಣಿಯ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಒಂದು ಗಿಣಿ ಮನೆಯಲ್ಲಿ ಹಾರಾಡುವಾಗ ಇಲ್ಲ ಹೊರಗಡೆ ಹಾರಾಡುವಾಗ ಅದು ಅದರ ಮೊಟ್ಟೆಯನ್ನ ಅಲ್ಲಿರುವಂತಹ ಲಾಫ್ಟ್ ಆಗಿರಲಿ ಇಲ್ಲ ಗಿಡ ಮರಗಳಾಗಿರ್ಲಿ ಅದರ ಮೇಲೆಲ್ಲ ಇಡತ್ತೆ. ಅದರಿಂದ ಚಿಕ್ಕ ಚಿಕ್ಕ ಗಿಣಿ ಮರಿಗಳೆಲ್ಲ ಬರುತ್ತೆ. ಈ ಮಕ್ಕಳು ಏನ್ ಮಾಡ್ತಾರೆ, ಅದು ಹಾರೋಕ್ಕೆ ಆರಂಭಿಸುವಂತಹ ಪ್ರಸಂಗದಲ್ಲಿ ಅದು ಹಾರ್ತಾ ಇರತ್ತೆ, ಅದನ್ನ ಬಲಾತ್ಕಾರವಾಗಿ ಹಿಡಿತಾರೆ. ಹಿಡಿದು ಬಿಟ್ಟು ಕೆಲವು ಮಕ್ಕಳು ಏನ್ ಮಾಡ್ತಾರೆ, ತಮಾಷೆ ನೋಡೋಣ ಅಂತ ರೆಕ್ಕೆಗಳನ್ನೆಲ್ಲ ಅದನ್ನ ಕತ್ತರಿಸ್ತಾರೆ. ಈ ತರ ಆ ಗಿಣಿಗೆ ಎಷ್ಟು ತೊಂದರೆ ಆಗತ್ತೋ ವೇದಮಾತೆಗೂ ಅಷ್ಟೇ ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಈ ತರ ಮಾಡಿದಾಗ ಕೆಲವರು ಅದನ್ನ ತಗೊಂಡು ಪಂಜರದಲ್ಲಿ ಹಾಕ್ತಾರೆ. ಗಿಣಿಯನ್ನ ಹಾರೋಕ್ಕೆ ಬಿಡದೆ ಪಂಜರದಲ್ಲಿ ಹಾಕ್ತಾರೆ. ಆ ಪಂಜರದಲ್ಲಿರುವಂತಹ ಗಿಣಿ ಒದ್ದಾಡ್ತಾ ಇರುತ್ತೆ. ಅದನ್ನ ನೋಡಿ ಇವರು ಸಂತೋಷ ಪಡ್ತಾರೆ. ಅದೇ ತರ ಇವರ ಮತಿ ಅನ್ನುವಂತಹ ಪಂಜರಕ್ಕೆ ವೇದವಾಕ್ಯಗಳನ್ನ ತಗೊಂಡ್ಬಂದು ಅವರದೇ ಆದ ಒಂದು ಅರ್ಥವನ್ನ ಅವರು ಕಲ್ಪಿಸಿ ವೇದ ಬಾಹ್ಯವಾಗಿ ಇವರ ಮತಿ ಅನುಸಾರವಾಗಿ ಕೊಡುವಂತಹ ಪ್ರಸಂಗದಲ್ಲಿ ರಾಮಾನುಜಾಚಾರ್ಯರ ಅವತಾರವಾಯಿತು. ಮೀಮಾಂಸಾ ಶಾಸ್ತ್ರದ ರೀತ್ಯ ಫಾಲೋಯಿಂಗ್ ದ ರೂಲ್ಸ್ ಆಫ್ ಮೀಮಾಂಸಾ ಅದನ್ನ ತಗೊಂಡು ಆ ಒಂದು ವೇದಕ್ಕೆ ಸರಿಯಾದ ಅರ್ಥವನ್ನ ಅವರು ಕೊಟ್ಟರು ಅಂತ ಹೇಳ್ತಾರೆ. 2 ಉದಾಹರಣೆ ನಾವು ನೋಡಬೇಕು ಅಂತ ಹೇಳಿದ್ರೆ, ಮೊದಲನೇದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ತೈತ್ರಿಯ ಉಪನಿಷತ್ತಲ್ಲಿ ಬರುವಂತಹ ವಾಕ್ಯ. ಭಗವಂತ ಇದನ್ನ ರಾಮಾನುಜಾಚಾರ್ಯರು ಭಗವಂತನ ಐಡೆಂಟಿಫಿಕೇಶನ್ ಮಾರ್ಕ್ ಇದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸ್ವರೂಪ ನಿರೂಪಕ ಧರ್ಮ, ಭಗವಂತನ ಸ್ವರೂಪ ನಿರೂಪಕ ಧರ್ಮ. ಈಗ ನಮ್ಮ ಐಡೆಂಟಿಫಿಕೇಶನ್ ಮಾರ್ಕ್ ಏನು ಅಂತ ಹೇಳಿದ್ರೆ, ಸ್ಕಾರ್ ಆನ್ ದ ಲೆಫ್ಟ್ ಐಬ್ರೋ, ಆಮೇಲೆ ಸ್ಕಾರ್ ಆನ್ ದ ಬ್ಯಾಕ್ ಅಂತ ಹೇಳ್ಬಿಟ್ಟು ನಮ್ಮ ಶರೀರ ಪ್ರಾಯದಲ್ಲಿರುವಂತಹ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಅನ್ನ ನಾವು ಕೊಡ್ತೀವಿ. ಆದ್ರೆ ಭಗವಂತನ ಐಡೆಂಟಿಫಿಕೇಶನ್ ಮಾರ್ಕ್ ಏನು ಅಂತ ಹೇಳಿದ್ರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಅಂತಹ ಭಗವಂತ ಎಲ್ಲಾರ ಹೃದಯದಲ್ಲಿ ಅಂತಃಪ್ರವಿಷ್ಟ ಶಾಸ್ತಾಜನಾನಾಂ ಸರ್ವಾತ್ಮ ಸರ್ವಕರ್ಮ ಕರ್ತಾರಮೇತತೆ ಅಂತ ಹೇಳಿ ಅಚ್ಛಿದ್ರ ಪ್ರಶ್ನೆ ಹೆಂಗೆ ಹೇಳುತ್ತೋ ಆ ತರ ಎಲ್ಲಾರ ಹೃದಯದಲ್ಲಿ 15ನೇ ಅಧ್ಯಾಯ ಪುರುಷೋತ್ತಮ ಯೋಗದಲ್ಲಿ ನಾನು ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇಹ ಚಾಹಂ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಆ ತರ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇದಕ್ಕೆ ವ್ಯಾಖ್ಯಾನವನ್ನ ಕೊಡುವಾಗ ಸತ್ ಶಬ್ದ ಕ್ಷಣಿಕ ವ್ಯಾವೃತ್ತಿಯನ್ನ ಅದು ಹೋಗಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ.
ಇವತ್ತು ನಾವು ನೋಡುವಂತಹ ಪ್ರಸಂಗದಲ್ಲಿ ಇವತ್ತು ಯಾವುದಿದೆಯೋ ಕಣ್ಣಿಗೆ ಕಾಣಿಸೋದೆಲ್ಲ ಇಟ್ ಫಾಲೋಸ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಇವತ್ತು ಇರೋದು ನಾಳೆ ಇರೋದಿಲ್ಲ. ಶರೀರವೇ ನಾವು ನೋಡುವಂತಹ ಪ್ರಸಂಗದಲ್ಲಿ ಶೀರ್ಯತೆ ಇತಿ ಶರೀರ ಅಂತ ಹೇಳ್ತಾರೆ. ಕೌಮಾರಂ ಯಬ್ಬನಂ ಜರ ತದಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಷ್ಯತಿ ಅಂತ ಹೇಳ್ತಾರೆ. 1ನೇ ವರ್ಷದ ಮಗು 5ನೇ ವರ್ಷ ಆದಾಗ ಅದೇ ತರ ಇರೋದಿಲ್ಲ. 5ನೇ ವರ್ಷದ ಮಗು 18ನೇ ವರ್ಷದಲ್ಲಿ ಅದೇ ತರ ಇರೋದಿಲ್ಲ. ಇದಕ್ಕೆ ಷಡ್ಭಾವ ವಿಕಾರ ಅಂತ ಹೇಳ್ತಾರೆ. ಅಸ್ತಿ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪಕ್ಷೀಯತೆ, ವಿನಶ್ಯತಿ ಅಂತ ಹೇಳಿ. ಆ ತರ ಏನೇನು ಕಣ್ಣಿಗೆ ಕಾಣಿಸುತ್ತೋ ಅದೆಲ್ಲ ಕ್ಷಣಿಕ. ಸತ್ಯ ಶಬ್ದ, ಸತ್ ಶಬ್ದ ಕ್ಷಣಿಕ ವ್ಯಾವೃತ್ತಿಯನ್ನ ಹೋಗ್ಸತ್ತೆ. ಅಂದ್ರೆ ಪರಮಾತ್ಮ ಅವನು ಹಿಂದೇನು ಇದ್ದ, ಈಗಲೂ ಇದ್ದಾನೆ, ಮುಂದೇನು ಇರ್ತಾನೆ ಎನ್ನುವಂತಹ. ಎರಡನೇದಾಗಿ ಸ್ವರೂಪದಲ್ಲಿ, ಸ್ವಭಾವದಲ್ಲಿ ಅವನಲ್ಲಿ ವಿಕಾರ ಇಲ್ಲ ಅನ್ನುವಂತಹ ತಾತ್ಪರ್ಯವನ್ನ ಹೇಳ್ತಾರೆ. ಜ್ಞಾನ ಶಬ್ದ ಅಚಿತ್ ವ್ಯಾವೃತ್ತಿಯನ್ನ ಹೇಳುತ್ತೆ. ಅನಂತ ಶಬ್ದ ಪರಿಚ್ಛಿನ್ನ ವ್ಯಾವೃತ್ತಿಯನ್ನ ಹೇಳುತ್ತೆ ಅಂತ. ಬೆಂಗಳೂರಲ್ಲಿ ನಾವಿದ್ರೆ ವಿಶಾಖಪಟ್ಟಣಮಲ್ಲಿ ಇರೋಕ್ಕಾಗೋದಿಲ್ಲ. ವಿಜಯನಗರದಲ್ಲಿದ್ರೆ ವೇದ ವಿಜ್ಞಾನ ಗುರುಕುಲದಲ್ಲಿ ಇರೋಕ್ಕಾಗೋದಿಲ್ಲ ನಾವು. ಆದ್ರೆ ಎಲ್ಲಾ ಕಡೆನೂ ಪರಮಾತ್ಮ ಅನಂತನಾಗಿ ವಿಶ್ವಂ ವಿಷ್ಣು ಅಂತ ಹೇಳಬಿಟ್ಟು ವಿಷ್ಣು ಸಹಸ್ರನಾಮದಲ್ಲಿ ಮೊದಲು 2 ಪದಗಳಿದೆಯಲ್ಲ, ಆ ತರ ಎಲ್ಲಾ ಕಡೆನೂ ಆ ಪರಮಾತ್ಮ ಇದಾನೇನು ಅಂತಹ ತಾತ್ಪರ್ಯ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಭಗವಂತ ಚೇತನ ವಿಶಿಷ್ಟ ಅಂತ ಹೇಳಿ ವಿಶಿಷ್ಟ ಅದ್ವೈತ ಮತವನ್ನ, ಇದನ್ನೇ ತ್ಯಾಗರಾಜರು ಹೇಳುವಂತಹ ಪ್ರಸಂಗದಲ್ಲಿ ಚಿಮಲೋ ಬ್ರಹ್ಮಲೋ ಶಿವಕೇಶವಾದುಲಲೋ, ಚೀಮಲೋ ಬ್ರಹ್ಮಲೋ ಶಿವಕೇಶವಾದುಲಲೋ. ಭಗವಂತ ಎಲ್ಲಾ ಕಡೆನೂ ಅಂತರ್ಯಾಮಿಯಾಗಿದ್ದಾನೇನು ಅಂತಹ ತಾತ್ಪರ್ಯವನ್ನ ಇದರಲ್ಲಿ ಹೇಳ್ತಾರೆ. ದೇಶ, ಕಾಲ, ವಸ್ತು ಹೆಂಗೆ ಲಿಮಿಟೆಡ್ ಇದೆಯೋ ಹೀಸ್ ಅನ್ಲಿಮಿಟೆಡ್ ಅನ್ನುವಂತಹ ತಾತ್ಪರ್ಯವನ್ನ ಅತ್ಯದ್ಭುತವಾಗಿ ಹೇಳ್ತಾರೆ. ಇದನ್ನ ಇಂತಹ ವಿಶಿಷ್ಟಯೋ ಅದ್ವೈತಂ ವಿಶಿಷ್ಟಾದ್ವೈತಂ ವಿಶಿಷ್ಟಸ್ಯ ಅದ್ವೈತಂ ವಿಶಿಷ್ಟಾದ್ವೈತಂ ಅನ್ನುವಂತಹ ವಿಶಿಷ್ಟಾದ್ವೈತ ದರ್ಶನವನ್ನ ದರ್ಶನ ಸ್ಥಾಪಕಾಚಾರ್ಯರಾಗಿರುವಂತಹ ರಾಮಾನುಜಾಚಾರ್ಯರು ಮೊದಲು ಶಾಸ್ತ್ರಕ್ಕೆ, ಶಾಸ್ತ್ರಾರ್ಥಕ್ಕೆ ಅವರ ಕೊಡುಗೆ. ಎರಡನೇ ಉದಾಹರಣೆ ಅಂತರಾದಿತ್ಯ ವಿದ್ಯೆಯಲ್ಲಿ ಒಂದು ಪದ, ಅದರಲ್ಲಿ ಕಪ್ಯಾಸಂ ಪುಂಡರೀಕಮೇವ ಅಕ್ಷಿಣಿ, ಛಾಂದೋಗ್ಯ ಉಪನಿಷತ್ತು. ಯೇಷೋಸ್ಮಿನ್ ಅಂತರಾದಿತ್ಯೇ ಹಿರಣ್ಮಯ ಪುರುಷೋದೃಶ್ಯತೆ, ಹಿರಣ್ಯ ಸ್ಮಶ್ರು ಹಿರಣ್ಯಕೇಶಃ ಆಪ್ರಣಖಾತ್ ಸರ್ವಯೇವ ಸುವರ್ಣಃ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಅಕ್ಷಿಣಿ. ಈ ಪದಕ್ಕೆ ಅವರ ವ್ಯಾಖ್ಯಾನ, ಸಂಸ್ಕೃತವನ್ನ ಆಧರಿಸಿ ಅವರ ವ್ಯಾಖ್ಯಾನವನ್ನ ಕೊಡ್ತಾರೆ. ಭಗವಂತನನ್ನ ಈ ತರ ಸೂರ್ಯಮಂಡಲ ಮಧ್ಯವರ್ತಿಯಾಗಿ ನಾವು ದರ್ಶನ ದಿನಾ ನಾವು ಮನಸ್ಸಲ್ಲಿ ಧರಿಸ್ಕೋಬೇಕು. ಆದ್ರೆ ಅದು ದುರ್ಲಭ. ಹೆಂಗೆ ಅಂತ ಹೇಳಿದ್ರೆ, ವಿಶ್ವರೂಪದಲ್ಲಿ ಭಗವಂತ ಹೆಂಗೆ ಅರ್ಜುನನಿಗೆ ಸಹಸ್ರ ಸೂರ್ಯ ಒಂದೇ ಸಮಯದಲ್ಲಿ ಹೆಂಗೆ ಹೊಳೆಯತ್ತೋ ಆ ತರ ದಿವಿಸೂರ್ಯ ಸಹಸ್ರಸ್ಯ ಭವೇತ್ ಯುಗಪದುತ್ಥಿತ ಯದಿಬಾಹ ಸದೃಶೀ ಸಾ ಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಆ ತರ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋ ವಪುಹು ಧೃತ ಶಂಖಚಕ್ರ ಅಂತ ಹೇಳ್ಬಿಟ್ಟು ಆದಿತ್ಯ ಮಂಡಲ ಮಧ್ಯವರ್ತಿಯಾಗಿರುವಂತಹ ನಾರಾಯಣನನ್ನ ಕೊಂಡಾಡ್ತಾರೆ ಈ ಶ್ಲೋಕದಲ್ಲಿ. ಆ ಅಂತರಾದಿತ್ಯ ವಿದ್ಯೆಯಲ್ಲಿ ಹಿರಣ್ಯ ಸ್ಮಶ್ರು ಹಿರಣ್ಯ ಕೇಶಃ ಆಪ್ರಣಕಾತ್ ಸರ್ವಯೇವ ಸುವರ್ಣಃ ಕಪ್ಯಾಸಂ ಪುಂಡರೀಕಮೇವ ಅಕ್ಷಿಣಿ. ಒಂದು ಕಾಲಕ್ಷೇಪದಲ್ಲಿ ಕಪಿ ಆಸಂ ಅನ್ನುವಂತಹ ಪದಕ್ಕೆ ಮೇಲಿನ ಅರ್ಥವನ್ನ ತಗೊಂಡು ಒಂದು ವ್ಯಾಖ್ಯಾನ ಉಂಟಾಗುತ್ತೆ. ಕಪಿ ಅಂದ್ರೆ ಒಂದು ಮಂಗ ಅನ್ನುವಂತಹ ಒಂದು ಇದು. ರಾಮಾನುಜಾಚಾರ್ಯರು ಕಣ್ಣಲ್ಲಿ ಧಾರಧಾರಿಯಾಗಿ ನೀರು ಬರುತ್ತೆ.
ದಿವ್ಯವಾಗಿರುವಂತಹ ಉಪನಿಷತ್ ವಾಕ್ಯವನ್ನ ಈ ತರ ನಾವು ಹೋಲಿಸಬಾರದು. ಕಂ ಪಿಬತೀತಿ ಕಪಿಹಿ ಆದಿತ್ಯ ಅಂತ ಹೇಳ್ತಾರೆ. ಕಂ ಅಂತ ಹೇಳಿದ್ರೆ ನೀರು, ನೀರನ್ನ ಕುಡಿಯೋದು ಆದಿತ್ಯ. ಕಂ ಪಿಬತೀತಿ ಕಪಿಹಿ ಆದಿತ್ಯ ತೇನ ಅಸ್ಯತೆ ಕ್ಷಿಪ್ಯತೆ ವಿಕಾಸ್ಯತೆ ಇತಿ ಕಪ್ಯಾಸಂ ಅಂತ ಹೇಳಿಬಿಟ್ಟು ವ್ಯಾಖ್ಯಾನ ಮಾಡ್ತಾರೆ. ಸೂರ್ಯ ಉದಯಿಸಿದ ತಕ್ಷಣ ತಾವರೆ ಯಾವ ತರ ಅರಳತ್ತೋ, ಪುಂಡರೀಕ ಯಾವ ತರ ಅರಳತ್ತೋ ಆ ತರ ಸೂರ್ಯೋದಯ ಆಗಿದ ತಕ್ಷಣ ಆ ಸೂರ್ಯೋದಯನ ಮೊದಲನೇ ಕಿರಣ ಬಿದ್ರೇನೆ ತಾವರೆ ಅರಳೋದು. ಅದಕ್ಕೆ ಆದಿತ್ಯ ಮೊದಲು. ತಾವರೆ ಅರಳೋಕೆ ಎರಡನೇ ಕಾರಣ ಏನು ಅಂತ ಹೇಳಿದ್ರೆ, ಕಂ ಪಿಬತೀತಿ ಕಪಿಹಿ ನಾಳಂ, ನಾಳ ಇರಬೇಕು. ತಸ್ಮಿನ್ ಆಸ್ತೆ ಇತಿ ಕಪ್ಯಾಸಂ, ಆ ನಾಳದ ಮೇಲೆ ತಾವರೆ ಇದ್ರೇನೆ ಅದು ಅರಳತ್ತೆ ಅಂತ ಹೇಳಿ ಎರಡನೇ ಅರ್ಥವನ್ನು ಮಾಡ್ತಾರೆ. ಮೂರನೇದು ಕಂ ಜಲಂ ಆಸ ಉಪವೇಶನೆ ಕೇ ಜಲೇಪಿ ಆಸ್ತೆ ಇತಿ ಕಪ್ಯಾಸಂ, ನೀರಲ್ಲಿ ತಾವರೆ ಇದ್ರೆ ಮಾತ್ರ ಅದು ಅರಳತ್ತೆ. ತಾವರೆ ಅರಳಬೇಕು ಅಂತ ಹೇಳಿದ್ರೆ ಮೂರು ಕಾರಣಗಳಿದೆ. ಒಂದು, ಸೂರ್ಯ ಉದಯಿಸಬೇಕು. ಎರಡನೇದಾಗಿ ನಾಳದ ಮೇಲಿರಬೇಕು. ಮೂರನೇದಾಗಿ ಅದು ನೀರಲ್ಲಿರಬೇಕು. ಆವಾಗಲೇ ಪರಿಪೂರ್ಣವಾಗಿ ತಾವರೆ ಅರಳತೆ. ಅದೇ ತರ ಜೀವಾತ್ಮ ತಾವರೆ ಅಪಹತ ಪಾಪ್ಮ ವಿಜರಹ ವಿಮೃತ್ಯು ವಿಶೋಕಃ ವಿಚಿಕಿತ್ಸಾ ಸತ್ಯಕಾಮ ಸತ್ಯಸಂಕಲ್ಪ ಅಪಿಪಾಸಃ ಅಂತ ಹೇಳಿಬಿಟ್ಟು 8 ದಳಗಳಿದೆಯಲ್ಲ ಈ ತಾವರೆಗೆ. ಈ ದಳಗಳು ಅರಳಬೇಕು ಅಂತ ಹೇಳಿದ್ರೆ ಭಗವಂತನ ಕಣ್ಣು ಸೂರ್ಯಂತರ, ಆ ಭಗವಂತನ ಕಟಾಕ್ಷ ನಮ್ಮ ಮೇಲೆ ಉಂಟಾಗಬೇಕು. ನಾಳ ಅನ್ನೋದು ಸಂಪ್ರದಾಯ, ಸಂಪ್ರದಾಯದಲ್ಲಿ ನಾವಿರಬೇಕು. ಮೂರನೇದಾಗಿ ಆ ನೀರು ಆಚಾರ್ಯರ ಸಂಬಂಧ, ಆಚಾರ್ಯರ ಸಂಬಂಧ ಇರಬೇಕು. ಇದು ಮೂರು ಇದ್ರೇನೆ ಆ ಒಂದು ತಾವರೆ ಅರಳತ್ತೆ ಅಂತ ಹೇಳಿ ವೇದಾರ್ಥ ಸಂಗ್ರಹದಲ್ಲಿ ಇದಕ್ಕೆ ಅರ್ಥವನ್ನು ಬರೆಯುವಾಗ ಗಂಭೀರಾಂಬ ಸಮುದ್ಭೂತ ಸುಮೃಷ್ಟನಾಲ ರವಿಕರ ವಿಕಸಿತ ಪುಂಡರೀಕ ದಳ ಅಮಲ ಆಯತ ಯಕ್ಷಣ ಅಂತ ಹೇಳಿಬಿಟ್ಟು ಕಪ್ಯಾಸಂ ಪುಂಡರೀಕಮೇವ ಅಕ್ಷಿಣಿ ಅನ್ನುವಂತಹ ಪದಕ್ಕೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಈ ತರ ಶಾಸ್ತ್ರಾರ್ಥ ರಕ್ಷಣೆಯನ್ನ ರಾಮಾನುಜಾಚಾರ್ಯರು ಮಾಡಿದ್ರು ಅಂತ ಹೇಳಿಬಿಟ್ಟು ಪೂರ್ವಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಎರಡನೇದು, ಆಳ್ವಾರಗಳ ಮಾರ್ಗವನ್ನ ಅವಲಂಬಿಸಿ ಅದರ ಅನುಷ್ಠಾನವನ್ನು ಮಾಡಿದ್ರು. ಭಗವದ್ ಬಂಧುವರೇ, ತುಂಬಾ ಮುಖ್ಯವಾಗಿ ನಾವು ತಿಳ್ಕೋಬೇಕು, ಒಂದು ಗ್ರಂಥವನ್ನ ಬಾಯ್ಪಾಠ ಮಾಡಿ ಬರೀ ಕಂಠ ಮಟ್ಟಿಗೆ ನಾವು ಹೇಳಿದ್ರೆ ಅದು ವೇದೋ ನಿತ್ಯಮದೀಯತಾಂ ತದಿದಂ ಕರ್ಮ ಸ್ವನುಷ್ಠೀಯತಾಂ ಅಂತ ಹೇಳಿಬಿಟ್ಟು ಶಂಕರ ಭಗವತ್ಪಾದರು ಹೇಳಿದ್ದಾರೆ. ಅನುಷ್ಠಾನ ತುಂಬಾ ಮುಖ್ಯ. ಅನುಷ್ಠಾನವನ್ನ ಯಾವುದೇ ಗ್ರಂಥವನ್ನ ಆಚಾರ್ಯ ಮುಖೇನ ನಾವು ಕಲ್ತ್ಕೊಂಡ್ರೆ ಅದನ್ನ ಅನುಷ್ಠಾನಕ್ಕೆ ನಾವು ತರಬೇಕು. ಪಂಚಾಚಾರ್ಯ ಸಮಾಶ್ರಿತರು ರಾಮಾನುಜಾಚಾರ್ಯರು, ಮಹಾಪೂರ್ಣರು, ಗೋಷ್ಠಿ ಪೂರ್ಣರು, ಶ್ರೀಶೈಲ ಪೂರ್ಣರು, ದ್ವಯಮಂತ್ರ, ಮೂಲಮಂತ್ರ, ಚರ್ಮಶ್ಲೋಕ, ಗೋಷ್ಠಿ ಪೂರ್ಣರ ಹತ್ರ, ಮಹಾಪೂರ್ಣರ ಹತ್ರ ಅವರು ಕಲ್ತ್ಕೊಳ್ತಾರೆ. ಶ್ರೀಶೈಲ ಪೂರ್ಣರ ಹತ್ರ ರಾಮಾಯಣವನ್ನ 18 ಸತಿ ಅವರು ಕಾಲಕ್ಷೇಪ ಮಾಡ್ತಾರೆ. 18 ಸತಿ. ಒಂದು ಸತಿ ರಾಮಾಯಣ ಕೇಳಾಯ್ತು ಅಂತ ಅಲ್ಲ, 18 ಸತಿ ಕಾಲಕ್ಷೇಪ ಮಾಡ್ತಾರೆ. ದಿವ್ಯ ಪ್ರಬಂಧಾದಿಗಳನ್ನ ತಿರುಮಾಲ ಯಾಂಡಾನ್ ಆಳ್ವಾರ್ ತಿರುವರಂಗ ಪೆರುಮಾಳ್ ಅರಯರ್ ಅಂತ ಇಬ್ಬರ ಹತ್ರ ಅವರು ಕಾಲಕ್ಷೇಪವನ್ನ ಮಾಡಿ ಕಲ್ತ್ಕೊಂಡು, ಅದಾದ ಮೇಲೆ ಆತ್ಮಾವಾರೇ ದ್ರಷ್ಟವ್ಯೋ ಶ್ರೋತವ್ಯೋ ಮಂಥವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳಿ ಕೇಳಿದ್ದನ್ನ ಮಥನ ಮಾಡಿ 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 ಅನುಷ್ಠಾನಕ್ಕೆ ತಗೊಂಡ್ಬಂದು ಆಮೇಲೆ ಆ ಒಂದು ಗ್ರಂಥವನ್ನಾಗಲಿ ಆ ಪರಮಾತ್ಮನನ್ನಾಗಲಿ ಸಾಕ್ಷಾತ್ಕರಿಸ್ಕೊಳ್ತಾರೆ. ದಿವ್ಯ ಪ್ರಬಂಧಾದಿಗಳಿಗೂ ಎಷ್ಟೋ ವಿಶೇಷ ಅರ್ಥಗಳನ್ನ ರಾಮಾನುಜಾಚಾರ್ಯರು ಕೊಡ್ತಾರೆ. ಹೆಂಗೆ ಅಂತ ಹೇಳಿದ್ರೆ ಅದರಲ್ಲಿ ಒಂದೇ ಉದಾಹರಣೆ ನೋಡೋಣ. ಇನ್ನು 8 ನಿಮಿಷ ಸಮಯ ಇದೆ. ಎಂತಹ ಹೆಂಗೆ ಅಂತ ಹೇಳಿದ್ರೆ, ಊನಿಳ್ವಾಳ್ ಉಯಿರೇ ಎನ್ನೆಪೋ ಉನ್ನೆಪ್ಪೆತ್ತ ವಾನುಳಾರ್ ಪೆರುಮಾಳ್ ಮಧುಸೂದನ್ ಎನ್ನಮ್ಮಾನ್ ತಾನುಂ ಯಾನುಮೆல்லாம் ಎನ್ನುಳ್ಳೆ ಕಲಂದೊಳಿಂದೋಂ
ತೇನುಂ ಪಾಲುಂ ನಯ್ಯುಂ ಕನ್ನಲುಂ ಅಮುದಮೊತ್ತೆ. ಇದು ನಮ್ಮಾಳ್ವಾರ್ ಪಾಶುರ. ನಾಳಿದ್ದು ನರಸಿಂಹ ಜಯಂತಿ ಜೊತೆಯಲ್ಲಿ ನಮ್ಮಾಳ್ವಾರ್ ಅವತಾರ ದಿನ ನಾಳಿದ್ದು. ಆ ನಮ್ಮಾಳ್ವಾರ್ ಪಾಶುರ ಭಗವಂತ ಒಳಗಡೆ ಹೃದಯಸ್ಥನಾಗುವಂತಹ ಪ್ರಸಂಗದಲ್ಲಿ ಯಾವ ಅನುಭವವನ್ನ ಕೊಡ್ತಾನೆ ಅಂತ ಹೇಳಿದ್ರೆ ಜೇನುತುಪ್ಪ. ಒಂದು ಜೇನುತುಪ್ಪ ಸೇರಿಸಿದ್ರೆ ಯಾವ ತರ ಇರುತ್ತೋ, ಒಂದು ಹಾಲು ಸೇರಿಸಿದ್ರೆ ಯಾವ ತರ ಇರುತ್ತೋ, ಒಂದು ಸಕ್ಕರೆ ಸೇರಿಸಿದ್ರೆ ಯಾವ ತರ ಇರುತ್ತೋ ಅಂತ ಹೇಳ್ಬಿಟ್ಟು ತಿರುಮಾಲಯಾಂಡನ್ ವ್ಯಾಖ್ಯಾನ ಮಾಡ್ತಾರೆ. ರಾಮಾನುಜಾಚಾರ್ಯರು ಶಿಷ್ಯರಾಗಿ ಕೇಳ್ತಾ ಇರ್ತಾರೆ. ಮುಖದಲ್ಲಿ ಸಂತೋಷ ಇರಲ್ಲ ರಾಮಾನುಜಾಚಾರ್ಯರಿಗೆ. ತಿರುಮಾಲಯಾಂಡನ್ ಕೇಳ್ತಾರೆ, ಆಚಾರ್ಯರೇ ಯಾಕೆ ಈ ತರ ಮನಸ್ಸಲ್ಲಿ ಏನೋ ದುಃಖ ಇದೆಯಲ್ಲ ಅಂತ ಹೇಳಿದ್ರೆ, ಭಗವಂತ ಏಕರಸ ಅಲ್ಲ ಸರ್ವರಸ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ತೇನುಂ ಪಾಲುಂ ನಯ್ಯುಂ ಕನ್ನಲುಂ ಅಮುದಮೊತ್ತೆ. ಜೇನುತುಪ್ಪ, ಹಾಲು, ಸಕ್ಕರೆ, ಆಮೇಲೆ ತುಪ್ಪ, ಇದೆಲ್ಲ ಸೇರಿಸಿದ್ರೆ ಪಂಚಾಮೃತ ಯಾವ ತರ ಇರುತ್ತೋ ಆ ತರ ಸರ್ವರಸನಾಗಿರುವಂತಹ ಪರಮಾತ್ಮ, ಸರ್ವಗಂಧನಾಗಿರುವಂತಹ ಪರಮಾತ್ಮ ನಮ್ಮ ಹೃದಯದಲ್ಲಿ ಅವನು ಬಂದು ವಾಸವಾಗ್ತಾನೆ ಅನ್ನುವಂತಹ ತಾತ್ಪರ್ಯವನ್ನ ಅತ್ಯದ್ಭುತವಾಗಿ ಇದರಲ್ಲಿ ಹೇಳ್ತಾರೆ. ದಿವ್ಯ ಪ್ರಬಂಧಾದಿಗಳಿಗೂ ಎಷ್ಟೋ ಒಂದು ರೆವಲ್ಯೂಷನ್. ಇಟ್ ವಾಸ್ ಅ ಸ್ಪಿರಿಚುವಲ್ ರೆವಲ್ಯೂಷನ್ ಅಂಡ್ ನಾಟ್ ಅ ಸ್ಪಿರಿಚುವಲ್ ಎವಲ್ಯೂಷನ್. when ರಾಮಾನುಜಾಚಾರ್ಯ, ಶಂಕರ ಭಗವತ್ಪಾದ, they were all there. This was very important. ರಹಸ್ಯತ್ರಯಗಳನ್ನ ಅವರು ಅನುಗ್ರಹ ಮಾಡಿ ಕೊನೆಗೆ ಶರಣಾಗತಿ ರಹಸ್ಯತ್ರಯ ಭಗವಂತನನ್ನ ಅಹಂ ನಾರಾಯಣಾಯ ಭವೇಯಂ ನಮಮಸ್ಯಾಂ ಅಂತ ಹೇಳಿ ತುಂಬ ಮುಖ್ಯವಾಗಿ ನಮಃ 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 ಶಬ್ದಾರ್ಥವನ್ನ ಹೇಳುವಂತಹ ಪ್ರಸಂಗದಲ್ಲಿ ಮನುಜ್ಞಾನೆ ಅನ್ನುವಂತಹ ಧಾತುವಿಂದ ಉಂಟಾಗಿರುವಂತಹ ಈ ಜೀವಾತ್ಮ ಒಳಗಡೆ ನಮಃ ಅಂತ ಹೇಳಿದ್ರೆ ನಾನು ನನ್ನವನಲ್ಲ, ನಾನು ಭಗವಂತನಿಗೆ ಸೇರಿದವನು ಅನ್ನುವಂತಹ ಒಂದು ತಾತ್ಪರ್ಯವನ್ನ ನಮೋ ನಾರಾಯಣಾಯ ಅನ್ನುವಂತಹ ಪದದಲ್ಲಿ ಎಷ್ಟೋ ಸ್ವಾಮಿ ವೇದಾಂತ ದೇಶಿಕರು ರಾಮಾನುಜಾಚಾರ್ಯರನ್ನ ಅವಲಂಬಿಸಿ ಅಷ್ಟಾಕ್ಷರಿ ಮಂತ್ರಕ್ಕೆ 108 ಅರ್ಥಗಳನ್ನ ಕೊಡ್ತಾರೆ ವೇದದಿಂದ ತೆಗೆದು. ಆ ತರ ದ್ವಯಮಂತ್ರದ ಒಂದು ಪರಿಚಯವನ್ನ ಕೊಟ್ಟು ಚರ್ಮ ಶ್ಲೋಕದಲ್ಲಿ ಗೀತಾ ಭಾಷ್ಯದಲ್ಲಿ ಕೊಟ್ಟು ರಹಸ್ಯತ್ರಯಗಳಿಗೆ ಸಾರವನ್ನೇ ಕೊಟ್ಟು ಅದಾದ ಮೇಲೆ ಶರಣಾಗತಿಯನ್ನ ಮೊದಲು ಅವರು ಅನುಷ್ಠಾನ ಮಾಡ್ತಾರೆ. ಶರಣಾಗತಿ ಹಿಂದೆ ನಾವು ನೋಡಿದ್ವಲ್ಲ, ಆನುಕೂಲ್ಯಸ್ಸ ಸಂಕಲ್ಪ, ಅನುಕೂಲವಾಗಿ ಭಗವಂತನಿಗೆ ಅನುಕೂಲವಾಗಿ ನಾವು ಬರಬೇಕು. ಆಚಾರ್ಯರನ್ನ ಸಮಾಶ್ರಯಿಸಿ ಅನುಕೂಲವಾಗಿ ಬಂದು ಪ್ರತಿಕೂಲವನ್ನೆಲ್ಲ ಬಿಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. 9 ಮೆಟ್ಲುಗಳು ಹೇಳ್ತಾರೆ ಇದಕ್ಕೆ. ವಿವೇಕ, ನಿರ್ವೇದ, ವಿರಕ್ತಿ, ಭೀತಯ, ಪ್ರಸಾದ ಹೇತು, ಉತ್ಕ್ರಮಣ, ಅರ್ಚಿರಾದಯ, ಪ್ರಕೃತಿ, ಅತಿಕ್ರಾಂತ ಪದಾದಿರೋಹಣಂ, ಪರಾಪ್ತಿ ಅಂತ ಹೇಳಿ ಮೋಕ್ಷಕ್ಕೆ 9 ಮೆಟ್ಲಿದೆ ಅಂತ ಹೇಳಿ ಪರಮಪದ ಸೋಪಾನದಲ್ಲಿ ಸ್ವಾಮಿ ವೇದಾಂತೇಶಿಕರು ಅತ್ಯದ್ಭುತವಾಗಿ ಹೇಳ್ತಾರೆ. ಈ ಶರಣಾಗತಿ ಯತಿರಾಜ ರಂಗರಾಜ ಸಂವಾದ ಶ್ರೀರಂಗದಲ್ಲಿ ಪಂಗುನಿ ಉತ್ತರದ ದಿವಸ ರಂಗನಾಯಕಿ ತಾಯಿಯ ಒಂದು ಅವತಾರ ದಿವಸ ಹೋಗಿ ಶರಣಾಗತಿ ಮಾಡುತ್ತಾರೆ. ಭಗವನ್ನಾರಾಯಣ ಅಭಿಮತಾನುರೂಪ ಸ್ವರೂಪ ರೂಪ ವಿಭವೈಶ್ವರ್ಯ ಶೀಲಾದ್ಯಕಾಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣ ಪದ್ಮವನಾಲಯಾಂ ಶ್ರಿಯಂ ಭಗವತೀಂ ನಿತ್ಯಾನಪಾಯನೀಂ ನಿರವದ್ಯಾಂ ದೇವದೇವ ದಿವ್ಯಮಹಿಷೀಂ ಅಖಿಲ ಜಗನ್ಮಾತರಂ ಅಸ್ಮನ್ಮಾತರಂ ಅಶರಣ್ಯ ಶರಣ್ಯಾಂ ಅನನ್ಯ ಶರಣ ಶರಣಮಹಂ ಪ್ರಪದ್ಯೆ. ತಾಯಿಯ ಶರಣಾಗತಿ, ತಾಯಿಗೆ ಮೊದಲು ಶರಣಾಗತಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮಿ ಮೂಲಕ ನಾವು ನಾರಾಯಣನಿಗೆ ಹೋಗಬೇಕು. ಪುರುಷಕಾರ ಅಂತ ಹೇಳ್ಬಿಟ್ಟು, ಪುರುಷಕಾರ ಶಿಫಾರಿಶ್, ಅದು ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಹೇಳ್ತಾರೆ. ಅದಕ್ಕೆ ಕಾಳಿದಾಸನು ರಘುವಂಶವನ್ನು ಬರೆಯುವಂತಹ ಪ್ರಸಂಗದಲ್ಲಿ ಪಾರ್ವತಿ ಪರಮೇಶ್ವರವು ಅಂತ ಬರೀತಾನೆ. ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಪುರುಷಕಾರ. ಪಾರ್ವತಿ ಪರಮೇಶ್ವರವು ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನರಸಿಂಹ, ಶ್ರೀನಿವಾಸ. ಮೊದಲು ತಾಯಿಗೆ ಶರಣಾಗತಿ ಮಾಡಿ ಆಮೇಲೆ ನಾರಾಯಣನಿಗೆ ಶರಣಾಗತಿ ಮಾಡ್ತಾರೆ. ಈ ಶರಣಾಗತಿ ಮಾಡುವಂತಹ ಪ್ರಸಂಗದಲ್ಲಿ ಭಗವಂತ ಉಡೆಯವರ್ ಅಂತ ಹೇಳಿ ಉಭಯ ವಿಭೂತಿಗೂ ನೀವು ಉಡೆಯವರ್ ಅನ್ನುವಂತಹ ಹೆಸರನ್ನ ಅವರಿಗೆ ಕೊಟ್ಟು
ವಿಷ್ಣುಲೋಕ ಮಣಿಮಂಟಪ ಮಾರ್ಗದಾಯಿ ಅನ್ನುವಂತಹ ಒಂದು ಪದವನ್ನು ಕೊಟ್ಟು, ನೀವು ಯಾರನ್ನ ಶಿಫಾರಸು ಮಾಡ್ತಿರೋ ಅವರಿಗೆಲ್ಲ ಮೋಕ್ಷವನ್ನ, ನಿಮ್ಮ ಸಂಬಂಧವನ್ನು ಯಾರೆಲ್ಲ ಏರ್ಪಡಿಸ್ಕೊಳ್ತಾರೋ ಅವರಿಗೆಲ್ಲ ನಾನು ಮೋಕ್ಷವನ್ನ ಕೊಡ್ತೀನಿ ಅಂತ ಹೇಳಿ ಸಮಾಶ್ರಯಣ ಅಂತ ಹೇಳಿ, ಇದು ತಾಪಃ ಪುಂಡ್ರಃ ತಥಾ ನಾಮ ಮಂತ್ರಃ ಯಾಗಶ್ಚ ಪಂಚಮಃ ಅಂತ ಹೇಳಿಬಿಟ್ಟು ನಮ್ಮ ಶರೀರಕ್ಕೆ ಶಂಖಚಕ್ರ ಧಾರಣೆಯನ್ನ ಮಾಡಿ ದ್ವಾದಶೋರ್ಧ್ವ ಪುಂಡ್ರವನ್ನ ಧರಿಸ್ಕೊಂಡು ಒಂದು ದಾಸನಾಮವನ್ನ ಧರಿಸ್ಕೊಂಡು ರಹಸ್ಯತ್ರಯವನ್ನ ನಾವು ಮನಸ್ಸಲ್ಲಿ ಅರ್ಥಾನುಸಂಧಾನವನ್ನು ಏರ್ಪಡಿಸ್ಕೊಂಡು ಅದನ್ನ ನಾವು ಹೇಳಿ ಆಮೇಲೆ ದಿನ ಆರಾಧನೆ ಮಾಡೋದು. ಅದಕ್ಕೆ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಇವರಿಗೆ ಪಂಚಕಾಲ ಪರಾಯಣರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಭಿಗಮನ, ಉಪಾದಾನ, ಇಜ್ಜಾ, ಸ್ವಾಧ್ಯಾಯ, ಯೋಗ ಅಂತ ಹೇಳಿ ಇಂತಹ ಒಂದು ಪರಂಪರೆಯನ್ನ, ಇಂತಹ ಒಂದು ಸಿದ್ಧಾಂತವನ್ನ ಅವರು ನಮಗೆ ಕೊಟ್ಟು, ಆಮೇಲೆ ತುಂಬ ಮುಖ್ಯವಾಗಿ ಭಗವಂತ ವಾಸ ಮಾಡಿರುವಂತಹ ದಿವ್ಯ ದೇಶಗಳಿಗೆಲ್ಲ ಅವರು ಕಾಲ್ನಡೆಯಲ್ಲಿ ನಡ್ಕೊಂಡು 106 ದಿವ್ಯ ದೇಶಗಳಿಗೆ ಹೋಗಿ, ಫ್ಲೈಟ್ಗಳಿರಲಿಲ್ಲ, ಬಸ್ಸುಗಳಿರಲಿಲ್ಲ, ಟ್ರೈನ್ಗಳಿರಲಿಲ್ಲ. 1000 ವರ್ಷದ ಹಿಂದೆ ಅವರು ನಡ್ಕೊಂಡು ಹೋಗಿ ಅಲ್ಲಿ ಪೂಜಾ ವಿಧಾನಗಳು ಭಗವಂತನನ್ನ ಅನುಭವಿಸ್ತಾರೆ. ಆಮೇಲೆ 9 ಗ್ರಂಥಗಳನ್ನ ಅನುಗ್ರಹ ಮಾಡುತ್ತಾರೆ. ಶ್ರೀಭಾಷ್ಯ, ಬ್ರಹ್ಮಸೂತ್ರಕ್ಕೆ ಭಾಷ್ಯ, ಶ್ರೀಭಾಷ್ಯ, ವೇದಾರ್ಥ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪ, ಗದ್ಯತ್ರಯ 3 ಗದ್ಯಗಳು, ಶರಣಾಗತಿ ಗದ್ಯ, ವೈಕುಂಠ ಗದ್ಯ, ಶ್ರೀರಂಗ ಗದ್ಯ. ಆಮೇಲೆ ಗೀತೆಗೆ ಭಾಷ್ಯವನ್ನು ಬರೀತಾರೆ, ಗೀತಾ ಭಾಷ್ಯ. ಆಮೇಲೆ ನಿತ್ಯ ಗ್ರಂಥಗಳು ಅಂತ ಹೇಳಿಬಿಟ್ಟು 9 ಗ್ರಂಥಗಳನ್ನ ನಮಗೆ ಕೊಟ್ಟು 18 ಸತಿ ಶ್ರೀಶೈಲ ಪೂರ್ಣರ ಹತ್ರ ಅವರು ಕಾಲಕ್ಷೇಪ, ತಿರುಮಲೆಯಲ್ಲಿ ಕಾಲಕ್ಷೇಪ ಮಾಡುವಾಗ ಆಳ್ವಾರಗಳು ಹೇಳ್ತಾರೆ, ಆ ತಿರುಮಲೆಯ ಪರ್ವತವೇ ಭಗವಂತನ ಶರೀರ ಅಂತ ಹೇಳಿ. ಅದಕ್ಕೆ ಆ ತಿರುಮಲೆಯ ಪರ್ವತವನ್ನ, ಆ ಒಂದು ತಿರುಪತಿ ಬೆಟ್ಟವನ್ನ ಅವರು ಹತ್ತೋವಾಗ ಅವರ ಪಾದಗಳಲ್ಲಿ ಸ್ಪರ್ಶ ಮಾಡದೆ ಅವರ ಮಂಡಿಯಲ್ಲಿ ಅವರು 18 ಸತಿ ಮೇಲೆ ಹತ್ಕೊಂಡು ಹೋಗ್ತಾರೆ. 18 ಸತಿ. ಇವತ್ತಿಗೂ ಚಿನ್ನಜೀಯರ್ ಸ್ವಾಮಿಗಳು ನಾವು ನಡ್ಕೊಂಡು ಹೋಗುವಂತಹ ದಾರಿಯಲ್ಲಿ ನಡ್ಕೊಂಡು ಮೊದಲನೇ ಮೆಟ್ಲಲ್ಲೇ ಒಂದು ಸನ್ನಿಧಿಯನ್ನ, ರಾಮಾನುಜಾಚಾರ್ಯರ ಸನ್ನಿಧಿಯನ್ನ ಏರ್ಪಡಿಸಿದ್ದಾರೆ. 18 ರಹಸ್ಯಗಳನ್ನ ಕೊಡ್ತಾರೆ 18 ಸತಿ ಕಾಲಕ್ಷೇಪ ಮಾಡಿ. ಇದೇ ಒಂದು ಸಪ್ತಾಹ ಸರಣಿ. ಅದು ಬಾಹ್ಯಕ್ಷೇಪ, ಕಲಾರ್ಥ, ಭವಭಯಂ, ಸದ್ವೃತ್ತಂ, ಆಚಾರ್ಯವತ್ತ, ಗಾಯತ್ರ್ಯರ್ಥ, ದ್ವಯಾರ್ಥ, ಹಿತಂ, ಉಚಿತ ಫಲಂ, ತತ್ವಂ, ಅರ್ಥಾಂಶ್ಚ ಪಂಚ, ಕಾರ್ಪಣ್ಯಂ, ಶೇಷಭಾವ, ಖಟಕ ವಿಧಿಫಲಂ, ಪಾರತಂತ್ರಂ ತಥಾ ತತ್ ಕಾಷ್ಠ ಕಾಲಪ್ರತೀಕ್ಷಾ ವಸತಿ ಪದಮಿತಿ ಪ್ರಾಹುಹು ಅಷ್ಟಾದಶಾರ್ಥಾನ್. 18 ಸತಿ ಕಾಲಕ್ಷೇಪ ಮಾಡಿದ್ದಕ್ಕೆ 18 ರಹಸ್ಯಗಳನ್ನ ಶ್ರೀಮದ್ ರಾಮಾಯಣದಿಂದ ರಾಮಾನುಜಾಚಾರ್ಯರು ಸಂಪ್ರದಾಯಕ್ಕೆ ತೋರಿಸಿ ಅವರು ಅತ್ಯದ್ಭುತವಾಗಿರುವಂತಹ ಒಂದು ಸಂಪ್ರದಾಯವನ್ನ ಏರ್ಪಡಿಸಿ ಕೊನೆಗೆ ತುಂಬ ಮುಖ್ಯವಾಗಿ ಭಕ್ತಿಯೇ ನಮ್ಮ ಜೀವನದಲ್ಲಿ ನಾವು ಅವಲಂಬಿಸ್ಕೋಬೇಕು ಅಂತ ಹೇಳಿ ಭಕ್ತಿ ರೂಪಾಪನ್ನ ಕೈಂಕರ್ಯವೇ ಪುರುಷಾರ್ಥ ಅಂತ ಹೇಳಿಬಿಟ್ಟು ತೋರಿಸ್ತಾರೆ. ಸದಾ 2 ಕೈಯನ್ನು ಮುಗಿತಾ ಇರ್ತಾರೆ. ರಾಮಾನುಜಾಚಾರ್ಯರನ್ನ ನಾವು ದರ್ಶನ ಮಾಡುವಂತಹ ಪ್ರಸಂಗದಲ್ಲಿ 2 ಕೈಯನ್ನು ಮುಗಿದಿರ್ತಾರೆ. ಆ 2 ಕೈಯನ್ನು ಮುಗಿಯೋದು ಎಲ್ಲಿಂದ ಅವರು ಕಲ್ತ್ಕೊಂಡ್ರು ಅಂತ ಹೇಳಿದ್ರೆ, ಮೊದಲನೇ ಸತಿ ತಿರುಮಲೆ ಮೇಲೆ ಹೋಗೋಕೆ ಅವರ ಮಾತುಲರಾಗಿರುವಂತಹ ಶ್ರೀಶೈಲ ಪೂರ್ಣರಿಗೆ ಅವರು ಹೇಳ್ತಾರೆ, ಯಾರನ್ನಾದ್ರೂ ಒಬ್ರು ಚಿಕ್ಕವರನ್ನ ಕೆಳಗಡೆ ಕಳಿಸಿ, ನನಗೆ ದಾರಿ, ಮೊದಲನೇ ಸತಿ ಬರೋಕ್ಕೆ ದಾರಿ ಗೊತ್ತಾಗಲ್ಲ ನಾನು ಕೆಳಗಡೆ ಇರುವಾಗ, ಕಳಿಸಿ ಅಂತ ಹೇಳಿದಾಗ ಮಾರನೇ ದಿನ ಶ್ರೀಶೈಲ ಪೂರ್ಣರೇ ಕೆಳಗಡೆ ಬರ್ತಾರೆ. ಆಚಾರ್ಯರೇ ತಾವು ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಕೈ ಮುಗ್ದಾಗ ಅವರು ರಾಮಾಯಣದಲ್ಲಿ ಆಂಜನೇಯರು ಸೀತೆಗೆ ಹೇಳಿರುವಂತಹ ಒಂದು ವಾಕ್ಯವನ್ನ ಹೇಳ್ತಾರೆ, ಮತ್ತ ಪ್ರತ್ಯವರಹ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧೌ. ಸುಗ್ರೀವನ ಸನ್ನಿಧಿಯಲ್ಲಿ ನನಗಿಂತ ಚಿಕ್ಕವನು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು
ಅವರ ಆಚಾರ್ಯರು ಅನುಷ್ಠಾನ ಮಾಡಿರುವಂತಹ ಒಂದು ಜೀವನ ಶೈಲಿಯನ್ನ ರಾಮಾನುಜಾಚಾರ್ಯರು ಯಾವಾಗಲೂ ಕೈಯನ್ನ ಮುಗಿದು ನಮಗೆ ವಿನಯ ಏನು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾರೆ. ಅಂತಹ ಆಚಾರ್ಯರ ಜೀವನ, ಅವರ ಕೊಡುಗೆಯನ್ನ ಚಿಂತನೆ ಮಾಡುವ ಅವಕಾಶವನ್ನ ಏರ್ಪಡಿಸಿಕೊಟ್ಟಿರುವಂತಹ ವೇದ ವಿಜ್ಞಾನ ಶೋಧ ಸಂಸ್ಥಾನಕ್ಕೆ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತಾ, ಆಚಾರ್ಯರ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನ ತಿಳಿಸ್ತಾ, ಎಲ್ಲ ಭಕ್ತ ಬಾಂಧವರಲ್ಲಿ ವರ್ಧತಾಂ ಅಭಿವರ್ಧತಾಂ ಅಂತ ಹೇಳಿ ಪರಮಾತ್ಮ ಹೇಗೆ ಎಲ್ಲರಿಗೂ ಆಯುರಾರೋಗ್ಯ ಸೌಖ್ಯವನ್ನ ಕೊಡ್ಲಿ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ, ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಎಲ್ಲರಿಗೂ ನಮಸ್ಕಾರ. Professor CNCG, just a small submission. From many scholars, I could know about Nammalwar and his background. How could Acharya Shrestha bring the social harmony, taking such great shishas across the society, larger society? That is one thing you can make it just easily understandable to us. Okay. Another one is he could give mantra, upadesha to many people. That area also, if you just give enrichment to that, our listeners will be enriched. Definitely. Submission. ಮಹಾಬಲೇಶ್ವರ ಭಟ್ರು 40 ನಿಮಿಷ ಅಂತ ಹೇಳ್ಬಿಟ್ಟು ಒಂದು ಅವಧಿಯನ್ನು ಕೊಟ್ಟಿದ್ರು. ಅದಕ್ಕೆ ಆಚಾರ್ಯರ ಆಜ್ಞೆಯಂತೆ ನಾವು ಇಂಗ್ಲಿಷ್ ನಲ್ಲೂ ಹೇಳ್ಬಹುದು, ಯಾಕಂದ್ರೆ ನಮ್ಮ ಕೆಲವು ಶ್ರೋತೃಗಳಿಂದ ಸ್ವಲ್ಪ ವಿಶಾಲ ವ್ಯಾಪ್ತಿಯಲ್ಲಿದ್ದಾರೆ. ಪ್ಲೀಸ್. ಹೌದಾ? ಸರಿ. Very importantly, Ramanuja's contribution to social reform. As we discussed in the earlier session, not only did he go to the temples across India, walking all by himself, because of his personality, he attracted a lot of students, people who were great scholars in their own accord. People like Kuratalvan, they all became his disciples. Very importantly, he established 72 simhasanas, simhasanadipatis they are called. And every time when he used to go, there were 12,000 grihasthas who used to come with him. It was a big parivara where he used to go, he used to travel. This was because of his far-fetched outlook. Simple examples. When he was in Srirangam, Bhakti Rupapanna Kainkaryave Purushartha is what was his basic revolution. Gnana is the starting point, and the Gnana should become Anusthana, should turn into Bhakti. That was the thing. And the Bhakti, he used to melt when he used to stand in front of Sri Ranganatha. Once he observed Sri Ranganatha wearing the Paduka. Ranganatha, Swami Vedanta Deshikar has composed 1008 shlokas in one night on Paduka called Paduka Sahasra. So in this, then he saw, that time there was a lot of discrimination among people. And in the discrimination, he sees and he says, see, a lot of these cobblers, people who are not entitled, Harijans and all those people, they are not allowed inside the temple. But are you not the Lord
who have created them. Should you not give them an opportunity to come and pay their respects to you, to have your darshan, because you have descended onto this earth to give darshan to everybody, not to a certain sect of people. Acharya Varya said, from Divya Prabandha you have to quote, Alvars he took. So here, Periyalvar tells in one of the shlokas, in one of the Divya Prabandha shlokas, Tanikkadale, Tanishudare, Taniulahe, Unakku Idamayirukka, Yannai Unakku Urittakkinaye. In Tamil, this is told. He has got Vaikuntha, Tripadurdha Udait Purushaha, Padosyehad Bhavat Punaha. If you take the Leela Vibhuti, Nitya Vibhuti into one, 3/4 is the Nitya Vibhuti, 1/4 is the Leela Vibhuti. So you have the Nitya Vibhuti for yourself, which is Vaikuntha. You have the Kshirabdhi, which is there for your own self. You left both of them and you came to a Tritiya Vibhuti, which is Sri Ranga. And in Sri Ranga, you are here just to give darshan to we mortals. Pache Mamalai Polmeni, Pavalavai Kamalachangan, Achuta Amararere, Ayartam Kodundeyanum, Ichuvai Tabirayan Poi, Indiraloka Malum, Achuvai Perinum Venden, Arangaman Harulane. This is what Tondrapudi Alvar says. This beauty in you has to be experienced by everybody, not only by certain sect of people. Today we say, maybe 100, 150, 200 years back, people were allowed into temples, Harijans were allowed into temples, but this is 1000 years back, what Ramanujacharya was doing. He said, Hey Ranganatha, you are wearing a beautiful Pitambara. You are wearing the Padaraksha, Paduka. Don't you think this Pitambara has to be washed? Who washes this? A washerman washes it. And today, there is no entry to the washerman inside this temple. Is it right? You have not created them with a Vaishamya that they should not be entering into the temple. And the Paduka, you are there inside everybody. Antapravishta Shasta Jananam, Kechistva Dehantar Hridayavakashe, Pradesha Matram Purusham Vasantam. This is what is Kapilopadesha in Srimad Bhagavata. You are there in everybody. Aham sarvasya prabhavaha bhutatma avastita sada tamanugyaya mammartyaha kurute archa vidambaram. When he was telling Devahuti, when he is in Devahuti, a person has to must first respect his own brethren. Disrespecting that, they cannot come to the temple. So in that same way, Hey Ranganatha, a cobbler stitches this particular Padaraksha for your temples called human beings or the creation. Ullavaru Shivalayava Maduvaru, Basveshwara tells this. Nanenu Madali Badavanaya, Yenna Kale Kamba, Dehave Degula, Sirave Honnina Kalashavaya, Kudala Sangama Deva Kelaya. This is what Basveshwara says. Like this body is a temple. So for that temple, this temple, there is a Bangara Paduka. There is a golden Paduka. But for that temple, a cobbler has to stitch. Why are you not giving darshan to those cobblers? You have to give. And Ranganatha nods his head, looking at Ramanujacharya. Then he revolutionizes that cobblers, washermen, people who were not allowed inside temples, they were all allowed inside temples. And even today, when we go to Srirangam, you can see where the cows are tied. In that particular place, you can see that many big padukas, which are stitched by cobblers, in one day in a year, they come and offer paduka to Ranganatha. Paduka. So like this, he socially reformed
the entire humanity in terms of bhakti. Second thing is the way he used to enjoy the Lord. Alvars, like how we saw, Alvars used to melt due to the bhakti of the Lord. He used to come and enjoy the Lord right from his pada to his kesha, padadi kesha. Every avayava he used to drink with his eyes. One day he looks at the face of the Lord and he says that today the Lord is not well. He somehow feels that today the Lord is somehow, there is no that tejas in that mukha something. Then he calls the parisharaka, the person who performs the nevedya, and he calls, today what has been given to the Lord? At that point of time, he says, today we offered him curd rice along with nerle hannu, that, so along with that. Then he says, yeah, that is the reason I think he has got cold. He has got cold, and he calls Garuda Vahana Pandita, who was from the Dhanvantari Sannidhi of Srirangam. He calls Garuda Vahana Pandita and he asks him to make kashaya. And he offers that kashaya to Ranganatha as Naivedya. And immediately he sees that the face of Ranganatha shines bright. So it was not only a vigraha for him. It was basically Ranganatha had life inside him. And he used to enjoy Ranganatha, talk to Ranganatha, feel with Ranganatha, and then provide that opportunity to the entire mankind, because of which there were scores of 12,000 people, 72 Simhasanadhipatis, who used to travel with him wherever he used to go, from Kashmir to Kanyakumari, from Bengal to Maharashtra. This was his attraction. ಚಮಕದಲ್ಲಿ ನಾವು ಸುಷಾಚಮೆ ಸುದಿನಂಚಮೆ ಅಂತ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಇವತ್ತಿನ ರಾಮಾನುಜಾಚಾರ್ಯರ ಬಗ್ಗೆ ಶ್ರೀನಿಧಿ ಪಾರ್ಥಸಾರಥಿಯವರ ಉಪನ್ಯಾಸದಿಂದ ನಮ್ಮ ಇಡೀ ದಿನ ಸುದಿನವಾಗಿದೆ ಅಂತ ಭಾವಿಸ್ತೇನೆ. ಅತ್ಯಂತ ಸುಂದರವಾಗಿ ಮನಮುಟ್ಟುವಂತೆ ರಾಮಾನುಜಾಚಾರ್ಯರ ಜೀವನ ಮತ್ತು ಅವರ ಸಿದ್ಧಾಂತವನ್ನ ನಮಗೆಲ್ಲರೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಭಗವಂತ 6 ಸಂಕಲ್ಪಗಳನ್ನ ಮಾಡಿ ರಾಮಾನುಜರನ್ನ ಈ ಭೂಮಿಗೆ ಕಳಿಸ್ಕೊಟ್ಟ ಅಂತ ಹೇಳಿ ಅದರ ಬಗ್ಗೆ ವಿವರಣೆಯನ್ನ ಕೊಟ್ಟರು. ಮತ್ತು ರಾಮಾನುಜರ 9 ಗ್ರಂಥಗಳ ಬಗ್ಗೆನೂ ಕೂಡ ಹೇಳಿದರು. ಹೀಗೆ ಒಟ್ಟು ಈ ರಾಮಾನುಜರ ಚಿಂತನೆಯನ್ನ ನಮಗೆ ಮನಮುಟ್ಟುವಂತೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ವೇದ ವಿಜ್ಞಾನ ಗುರುಕುಲ ಮತ್ತು ವೇದ ವಿಜ್ಞಾನ ಶೋಧ ಸಂಸ್ಥಾನದ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಬುದ್ಧ ಜಯಂತಿ ನಿಮಿತ್ತವಾಗಿ ಇದೇ 9 ಗಂಟೆಗೆ ಬುದ್ಧನ ಜೀವನ ಮತ್ತು ಪರಿಚಯ, ಜೀವನ ಸಿದ್ಧಾಂತದ ಪರಿಚಯ ಕಾರ್ಯಕ್ರಮ ಇದೆ. ಬುದ್ಧ ಜಯಂತಿ 26ನೇ ತಾರೀಕು ಇರುವುದು, ಆದರೆ ತನ್ನ ನಿಮಿತ್ತ ಕಾರ್ಯಕ್ರಮ ನಾಳೆನೇ ಇದೆ. ಹಾಗೆಲ್ಲರೂ ಕೂಡ ನಾಳೆ 9 ಗಂಟೆಗೆ ಇದೇ ಸಮಯದಲ್ಲಿ ಉಪಸ್ಥಿತರಾಗೋಣ. ಅಸ್ತು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ, ಧನ್ಯವಾದ.